ಓಂ ನಮೋ ಚಿದ್ರೂಪವಸ್ತುವೇ ಓಂ ನಮೋ ಆನಂದವಸ್ತುವೇ ಶುದ್ಧ ಚೈತನ್ಯ ಓಂ ನಮೋ ನಿತ್ಯವಸ್ತುವೇ ಓಂ ನಮೋ ಪೂರ್ಣವಸ್ತುವೇ ಓಂ ನಮೋ ಪರಿಪೂರ್ಣವೆನಿಸುವ ಗುರುವೇ ನತನತ್ವೇ ಸಚ್ಚಿದಾನಂದ ಸ್ವರೂಪಂ ಶ್ರೀ ಸಿದ್ಧಾರೂಢಯತೀಶ್ವರಂ ಚಿನ್ಮುದ್ರಾಂಕಿತಸೋಹಿಕಂ ನಿಜತತ್ವಾರ್ಥಬೋಧಕಂ ಶಿಷ್ಯವೃತ್ತಾಪಹಾರಕಂ ನಿತ್ಯಾನಂದಪ್ರದಾಯಕಂ ಬ್ರಹ್ಮಾವಿನಾತ್ಮಸ್ವರೂಪಂ ಮದ್ಗುರು ಶ್ರೀ ಶಿವಾನಂದ ಭಾರತೀಶಂ ಭಕ್ತಿ ಪುರಸ್ಸರಾತೆ ನಮಾಮ್ಯಹಂ ನಮಾಮ್ಯಹಂ ನಮಾಮ್ಯಹಂ. ದೇಶಿಕೋತ್ತಮನಾದ ಆದಿಗುರು ಶಂಕರ ಭಗವತ್ಪಾದಾಚಾರ್ಯರ ಶ್ರೀಪಾದ ಪದ್ಮಗಳಿಗೆ ನತಮಸ್ತಕನಾಗಿ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳು ಅಪರೋಕ್ಷಾನುಭವಿಗಳು ಕೈವಲ್ಯ ಚಕ್ರವರ್ತಿಗಳಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಶ್ರೀಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರೋಕ್ತ ಮಂಗಲವನ್ನು ಸಮರ್ಪಣಾ ಮಾಡಿ ಶಿವಾವತಾರಿಗಳು ಗುರುಕುಲ ಭಾಸ್ಕರರು ಬದ್ಧ ವಿಷಯದ ಬಲೆಗೆ ಬಿದ್ದು ಒದ್ದಾಡುತ್ತಿಹ ಬದ್ಧಾತ್ಮರನ್ನು ಕಂಡು ಕರುಣದಿಂದೇ ಶುದ್ಧಾತ್ಮರೇ ನೀವೆಂದು ಬುದ್ಧಿಗೇರಿಸಿ ಬೆಳೆದೇ ಉತ್ತರಿಸಿದ ಶಿವಾವತಾರಿಗಳು ಗುರುಕುಲ ಭಾಸ್ಕರರು ಈ ಶ್ರೀಮಠದ ಅಧಿಷ್ಠಾತೃ ದೇವತೆಗಳು ಪುರಾಣದ ಒಡೆಯರಾಗತಕ್ಕಂಥ ಜಗದ್ಗುರು ಸಿದ್ಧಾರೂಢ ಯತಿರಾಜನ ಶ್ರೀಪಾದ ಪದ್ಮಗಳಿಗೆ ದೀರ್ಘದಂಡ ನಮಸ್ಕಾರೋಪ ಮಂಗಲವನ್ನು ಸಮರ್ಪಣಾ ಮಾಡಿ ನೋಟ ಮಾತ್ರದಿಂದ ಜಗತ್ತಿನ ಜೀವಿಗಳ ಕಲ್ಯಾಣವನ್ನು ಮಾಡಿದ ಮೌನ ಮುನಿಗಳು ಸ್ಥಿತಪ್ರಜ್ಞರು ಬ್ರಹ್ಮವಿದ್ದು ವರಿಷ್ಠರಾದ ಜಗದ್ಗುರು ಶ್ರೀ ಗುರುನಾಥಾರೂಢ ಮಹಾಸ್ವಾಮಿಗಳವರ ಶ್ರೀಪಾದ ಪದ್ಮಗಳನ್ನು ಪದ್ಮದಲ್ಲಿ ಧ್ಯಾನಿಸಿಕೊಂಡು ಸದ್ವಿದ್ಯೆ ಸದ್ಬುದ್ಧಿಯನ್ನು ನೀಡಿ ಉದ್ಧರಿಸಿದ ಎನ್ನ ಆತ್ಮ ಕಲ್ಯಾಣ ಕರ್ತೃಗಳಾದ ನಾರಾಖ್ಯ ದೈವ ಸದ್ಗುರುದೇವನ ಶ್ರೀಪಾದ ಪದ್ಮಗಳನ್ನು ಎನ್ನ ಮಸ್ತಕದ ಮೇಲೆ ಕೊಟ್ಟುಕೊಂಡು ಸಿದ್ಧಾರೂಢ ಚರಿತ್ರ ಸಿದ್ಧಾರೂಢ ಭಾರತಿ ಚರಿತ್ರ ಕಲ್ಪತೃ ಅಂತಕ್ಕಂಥ ಈ ಗ್ರಂಥದ ಕರ್ತೃಗಳಾಗಲ್ಪಟ್ಟಂಥ ವರಕವಿ ಆಚಾರ್ಯ ಶ್ರೇಷ್ಠ ಬೆಳ್ಳಿಗಟ್ಟಿ ಬಸವಂತಾಚಾರ್ಯರ ಶ್ರೀಪಾದ ಪದ್ಮಗಳಿಗೆ ನತಮಸ್ತಕನಾಗಿ ಅವರು ಇವರೆಲ್ಲದೆ ನಾಡಿನಲ್ಲಿ ಆಗಿ ಹೋಗಿರುವ ಎಲ್ಲ ನಿಜವನ್ನರಿದವರಂಗಗಳಿಗೆ ನತಮಸ್ತಕನಾಗಿ ಶ್ರೇಷ್ಠವಾಗಲ್ಪಟ್ಟಂಥ ಈ ಶ್ರಾವಣ ಮಾಸದ ಈ ಪರ್ವಕಾಲದಲ್ಲಿ ಗುರುದೇವರ ಪುರಾಣವನ್ನು ಗುರುದೇವರ ಸಂದೇಶವನ್ನು ಕೇಳಿ ನೆತ್ತಿಯನ್ನು ತುಂಬಿಕೊಳ್ಳಬೇಕು ಅನ್ನುವಂಥ ಸದುದ್ದೇಶದಿಂದ ಸಿದ್ಧಾರೂಢರ ಈ ಶ್ರೀಮಠಕ್ಕೆ ಜ್ಞಾನ ಮಂದಿರಕ್ಕೆ ಆಗಮಿಸಿ
ಸಮ್ಮಿಳಿತರಾಗಲ್ಪಟ್ಟಂಥ ಶಿವಸ್ವರೂಪಿಗಳಾದ ತಮಗೆಲ್ಲರಿಗೂ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಭಜನಾ ಸಂಘದವರಿಗೂ ಸುಂದರವಾಗಿ ಈ ಕಾರ್ಯಕ್ರಮದ ಸಂಯೋಜನೆಯನ್ನು ಮಾಡಲ್ಪಟ್ಟಂಥ ಕಮಿಟಿಯ ಸದಸ್ಯರಿಗೂ ಪ್ರತಿನಿತ್ಯ ಶ್ರೀಮಠದಲ್ಲಿ ಶಿವನಾಮ ಸ್ಮರಣೆಯನ್ನು ಪಂಚಾಕ್ಷರಿ ಮಹಾಮಂತ್ರದ ಒಂದು ಮಂತ್ರೋಚ್ಚಾರಣೆ ಮಾಡತಕ್ಕಂತಹ ಆರಂಭದಿಂದ ಪ್ರತಿನಿತ್ಯ ಒಬ್ಬರು ಇಬ್ಬರು ಮೂವರು ಸುಮಾರು ಬೆಳಗಿನ 7 ಗಂಟೆಯಿಂದ ರಾತ್ರಿ 7 ಗಂಟೆಯವರೆಗೆ ಸುಮಾರು 12-13 ತಾಸು ಅಖಂಡ ನಾಮಸ್ಮರಣೆ ಅನ್ನುವಂಥದ್ದು ಏನಾಗಿದೆ ಅಂದರೆ ಈ ಮಠಗಳನ್ನು ನಡೆದವು. ಅದರೊಳಗೆ ತನ್ನ ಕಲ್ಯಾಣ ಅನ್ನೋದ ಲೋಕದ ಕಲ್ಯಾಣ ಅನ್ನೋದ ಸಿದ್ಧಾರೂಢರ ಆ ಮಂತ್ರವನ್ನು ಯಾಕೆ ಇಟ್ಟರು ಅಂತ ಕೇಳಿದರೆ ಜಗತ್ತಿನ ಜೀವಗಳ ಕಲ್ಯಾಣ ಅಂದವರು ಉದ್ಧಾರ ಆಗಲಿ ಕೇಳಿದವರು ಉದ್ಧಾರ ಆಗಲಿ ಅಂತ ತಿಳ್ಕೊಂಡು ಅಹೋರಾತ್ರಿ ಏನು ಮಾಡಿರುವಂಥ ಜಗದ್ಗುರು ಸಿದ್ಧಾರೂಢರು ಹುಬ್ಬಳ್ಳಿ ಒಳಗೆ ಆ ಮಹಾಮಂತ್ರವನ್ನು ಏನು ಮಾಡಿದರು ಅಂತಂದರೆ ಅದನ್ನು ಎಲ್ಲರೂ ನುಡಿದು ಏನಾಗಲಿ ಉದ್ಧಾರ ಆಗಲಿ ಅಂತ ಮಹಾಮಂತ್ರವನ್ನು ಹಚ್ಚಿದರು. ಅದು ಎಂಥ ತಪಸ್ಸು ಅಂತಂದರೆ ಅನಂತ ಕಾಲ ತರುವರಾದಿಗಳಲ್ಲಿದ್ದು ತಪವನ್ನು ಆಚರಿಸುವುದಕ್ಕಿಂತ ಒಂದು ಅರಗಳಿಗೆ ಸದ್ಗುರುನಾಥದ ಸನ್ನಿಧಾನದೊಳಗಿದ್ದು ಆ ಪಂಚಾಕ್ಷರಿ ಮಹಾಮಂತ್ರವನ್ನು ನುಡಿದಾದರೆ ಅದನ್ನು ಜಪಿಸಿದ ಆದರೆ ಏನಾಗ್ತದೆ ಅಂತಂದರೆ ಬೇಡಿದಂಥ ಭೋಗ ಭಾಗ್ಯ ಕೊಡುವ ಮಂತ್ರ. ನಾವು ಮಾಡಿದಂಥ ಪಾಪವೆಲ್ಲ ಸುಡುವ ಮಂತ್ರವು, ಕೇಳು ಮಾಡದಂತೆ ಅದನ್ನು ತಡೆಯುವ ಮಂತ್ರವು, ನುಡಿಯಲು ಅತೀ ಸುಲಭವಾಗಲ್ಪಟ್ಟಂಥ ಸಪ್ತಕೋಟಿ ಮಂತ್ರಗಳಿಗೆ ಶಿರೋಮಂತ್ರವಾಗಲ್ಪಟ್ಟಂಥದ್ದು ಮಂತ್ರಕ್ಕೆ ಮಾತ್ರ ಓಂ ನಮಃ ಶಿವಾಯ. ಎಲ್ಲ ಮಂತ್ರಗಳಿಗೆ ಮಾತ್ರ ತಾಯಿ ಯಾವುದು ಅಂತಂದರೆ ಈ ಶಿವನ ಪಂಚಮುಖಗಳಿಂದ ಹೊರಹೊಮ್ಮಿ ಬಂದಿರತಕ್ಕಂಥ ಶಿವ ಪಂಚಾಕ್ಷರಿ ಮಂತ್ರ. ಆ ಮಂತ್ರ ಈ ವರ್ಷ ಇಲ್ಲಿ ಜಗದ್ಗುರು ಸಿದ್ಧಾರೂಢ ಶ್ರೀಮಠದಲ್ಲಿ ಈ ಶ್ರಾವಣ ಮಾಸದಲ್ಲಿ ಆರಂಭ ಆಗಿದೆ. ಅದೆಲ್ಲ ಒಂದು ಆ ಮಂತ್ರದ ಶಕ್ತಿ ಒಟ್ಟುಗೂಡಿ ಅದೊಂದು ತಪಸ್ಸಾಗಿ ಏನು ಮಾಡ್ತದೆ ಅಂತಂದರೆ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯ ಮಾಡಿಕೊಡ್ತದ ಅಂಥ ಶಕ್ತಿ ಆ ಮಂತ್ರದೊಳಗದ. ಆ ಮಂತ್ರವನ್ನು ಆರಂಭದಿಂದ ಹೇಳಿಕೊಟ್ಟು ಬಂದಂಥ ಎಲ್ಲ ಆ ಭಕ್ತಾದಿಗಳಿಗೂ ಪ್ರತಿನಿತ್ಯ ಒಬ್ಬೊಬ್ಬರು ತತ್ವ ಪ್ರಸಾದವನ್ನು ಮಾಡಿಸ್ತಾ ಬಂದಿದ್ದಾರೆ. ಆರಂಭದಿಂದ ಇಕ್ಕಿದಾತನು ನಪ್ಪು ಸ್ವರ್ಗಕ್ಕೆ ಹೋದ, ಇಕ್ಕದಾತನು ಹೋದ ನರಕಕ್ಕೆ, ಅನುಕಾರಣ ಸತ್ಪಾತ್ರಗಳು ಇಕ್ಕಲೇಬೇಕು ಸರ್ವಜ್ಞ ಅಂತ ತಿರುಪತಿಯಲ್ಲಿ ಸರಸ್ವತಿ ಮಹಾಕವಿ ಬರ್ಕೊಂಡು ಬಂದಿರ್ತೀವಿ. ಇಂಥ ಸತ್ಪಾತ್ರದೊಳಗೆ ಯಾರು ಅನ್ನದಾನವನ್ನು ಮಾಡುತ್ತಾರೆಯೋ ಅವರು ನಕ್ಕೊಂತ ಏನಾಗ್ತಾರೆ ಅಂತಂದರೆ ಸ್ವರ್ಗಕ್ಕೆ ಹೋಗ್ತಾರೆ. ಹೋಗುವಾಗ ಶಿವದೂತರು ಏನು ಮಾಡ್ತಾರೆ ಅಂತಂದ್ರೆ ಸೂರ್ಯನ ರಶ್ಮಿಗಳಂತೆ ಏನಲ್ಲ, ಸೂರ್ಯನ ಕಿರಣಗಳು, ಆ ಸೂರ್ಯನ ಕಿರಣಗಳ ಮುಖಾಂತರವಾಗಿ ಅವರಿಗೆ ಹೂ ಉಕ್ಕೊಂತ ಅವ್ರು ಏನು ಮಾಡ್ತಾರೆ ಅಂತ ಪ್ರಯಾಸ ಕರ್ಕೊತಾರೆ ಅಂತ ಪುಣ್ಯಾತ್ಮರನ್ನ. ಅವರಿಗೂ ಕೂಡ ಸದ್ಗುರುನಾಥನ ಆಶೀರ್ವಾದ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಸಂದರ್ಭದಲ್ಲಿ ಯಾರ ಮಂತ್ರವನ್ನು ಈ ಮಠದೊಳಗೆ ಬಂದು ನುಡಿತೀರಿ ಅದರ ಫಲ ನಿಮಗೆ ಮುಂದಿನ ವರ್ಷದೊಳಗಾಗಿ ಅದರ ಫಲ ನಿಮಗೆ ತೋರಿಸ್ತಿರ್ತದೆ. ನೀವೇನು ಇಚ್ಛಾ ಮಾಡ್ತೀರೋ ಆ ಇಚ್ಛೆ ಪೂರ್ತಿ ಆಗ್ತದೆ. ರೋಗ ಇದ್ರೆ ರೋಗ ಹೋಗ್ತದೆ, ಏನೋ ಕಷ್ಟಗಳಿದ್ರು ಕಷ್ಟಗಳು ಹೋಗ್ತಾವೆ, ಶತ್ರುಗಳ ಪೀಡ ಇತ್ತು ಅಂದರೆ ಶತ್ರುಗಳ ಪೀಡ ನಾಶ ಆಗ್ತದೆ, ದಲಿತತನ ಇತ್ತು ಅಂತಂದರೆ ದಾರಿದ್ರ್ಯ ದೂರ ಆಗ್ತದೆ. ಇಷ್ಟೆಲ್ಲ ಫಲಗಳು ಆ ಮಂತ್ರದಲ್ಲಿ ಇರುವುದರಿಂದ ಇನ್ನೂ ಹೆಚ್ಚಿನ ರೀತಿಯಾಗಿ
ಬಂದು ತಾವೇನು ಮಾಡಬೇಕು ಅಂದ್ರೆ ಮಂತ್ರದ ಜಪವನ್ನು ಶ್ರೀಮಠದಲ್ಲಿ ಮಾಡಿ ನಮ್ಮ ಹಾಗೂ ಲೋಕದ ಉದ್ಧಾರವನ್ನು ಮಾಡತಕ್ಕಂಥ ಒಂದು ಕಾರ್ಯದಲ್ಲಿ ಪುಣ್ಯಕಾರದಲ್ಲಿ ಭಾಗಿಗಳಾಗಬೇಕು ಅಂತ ಭಕ್ತಾಗಳ ಸೂಚನೆಯನ್ನು ನೀಡುತ್ತಾ, ಪುಣ್ಯಾತ್ಮರೇ, ಶಿವಾವತಾರಿಗಳು ಗುರುಕುಲ ಭಾಸ್ಕರರಾದ ಜಗದ್ಗುರು ಸಿದ್ಧಾರೂಢ ಭಾರತೀ ಚರಿತ್ರ ಕಲ್ಪದ್ರುಮ ಅಂತಕ್ಕಂಥ ಈ ಒಂದು ಭವ್ಯವಾಗತಕ್ಕಂಥ ಪುರಾಣವನ್ನು ನಾವೆಲ್ಲರೂ ಆರಂಭದಿಂದ ಶ್ರವಣವನ್ನು ಮಾಡ್ತಾ ಬಂದಿದ್ದೇವೆ. ಹಿಂದಿನ 3 ಅಧ್ಯಾಯಗಳಲ್ಲಿ ಬಾಲಲೀಲಾ ಕಾಂಡ ಅಂತಕ್ಕಂಥ ಒಂದನೇ ಕಾಂಡವನ್ನು 3 ಅಧ್ಯಾಯಗಳಿಂದ ನಮಗೆ ತಿಳಿಸಿಕೊಂಡು ಬಂದರು. ನಿನ್ನಿನ ದಿವಸ ಸಿದ್ಧ ಬಾಲಕ ಏನು ಮಾಡಿದ ಅಂತಂದರೆ ಸಪ್ತ ಹಾವಿಗೆ ಜನ್ಮವನ್ನು ನೀಡಿದ. ಈ ಶಕ್ತಿ ಯಾವುದರೊಳಗೆ ಈ ಶಕ್ತಿ ಇರುತ್ತೆ ಅನ್ನೋದನ್ನು ತೋರಿಸಿಕೊಟ್ಟ. ನೀವೆಲ್ಲರೂ ಓಂ ನಮಃ ಶಿವಾಯ ಅಂದರೆ, ನೀವೆಲ್ಲರೂ ಓಂ ನಮಃ ಶಿವಾಯ ಅಂದರೆ ಎಲ್ಲ ಸತ್ತಿರ್ತಕ್ಕಂಥ ಹಾವು ಏನಾಗ್ತಕ್ಕಂಥ ಜೀವಂತಾಗಿ ಅದು ಹೋಗಿ ಶಿವನ ಕೊರಳೊಳಗ ಆವರಣ ಆಗ್ತದೆ. ಎಲ್ಲರೂ ನಮಃ ಶಿವಾಯ ಅಂದ್ರೆ ಅಂದಾಗ ಎಲ್ಲರೂ ಏನು ಮಾಡಿದ್ರು ಅಂತಂದರೆ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಪಂಚಾಕ್ಷರ ಮಂತ್ರವನ್ನು ನೋಡಿದಾಗ ಸತ್ತ ಹಾವು ಏನಾಯ್ತು ಅಂತಂದ್ರೆ ಜೀವಿಸಿಕೊಂಡು ಎದ್ದು ಬಾಲಕನಾಗತಕ್ಕಂಥ ಸಿದ್ಧನ ಪಾದಕ್ಕೆ ನಮಸ್ಕಾರ ಮಾಡಿ ಈ ಜನರಿಗೆ ಹೆಡೆ ಎತ್ತಿ ತೋರಿಸಿ ಇವರಿಗೂ ಏನು ಮಾಡಿದ್ರು ವಂದನೆಗಳನ್ನು ಹೇಳಿ ಆ ಹಾವು ಏನು ಮಾಡಿಕೊಂಡು ತನ್ನ ಮೂಲ ಸ್ಥಾನಕ್ಕೆ ಹೋಗುವಂಥದ್ದಾಯಿತು ಅಂತಕ್ಕಂಥ ಇಷ್ಟು ವಿಚಾರವನ್ನು ನಾವು ಇಲ್ಲಿವರೆಗೆ ಕೇಳ್ತಾ ಬಂದಿದ್ದೀವಿ. ಈಗ 4ನೇ ಅಧ್ಯಾಯ, ಇದು 2ನೇ ಕಾಂಡ. ಇದಕ್ಕೆ ಗುರು ಶೋಧನಾ ಕಾಂಡ ಅಂತ ಕವಿಗಳು ನಾವು ಒಂದು ನಾಮವನ್ನು, ಸುಂದರವಾದ ಒಂದು ಅನ್ವರ್ತಕ ನಾಮವನ್ನು ಇದಕ್ಕೆ ಕೊಟ್ಟಿದ್ದಾರೆ. 4ನೇ ಅಧ್ಯಾಯ ಗೃಹ ಪರಿತ್ಯಾಗ. ಏನು ಅಂತಂದರೆ ಬಾಲಕನಾಗಲ್ಪಟ್ಟಂಥ ಸಿದ್ಧನು ಇವತ್ತು ತನ್ನ ಸ್ವಗ್ರಾಮವನ್ನು, ತನ್ನ ಸ್ವಗೃಹವನ್ನು ತ್ಯಾಗ ಮಾಡಲ್ಪಟ್ಟಂಥ ವಿಚಾರವನ್ನು ನಾವು ಈ ಅಧ್ಯಾಯಗಳು ಹೇಳ್ತೀವಿ ಅಂತ ಹೇಳ್ತಾ ಸೂಚನಾ ಪದ್ಯದಲ್ಲಿ ಬರೀತಾರೆ. ಗುರುವನ ರಸನು ಯುಕ್ತಿಯಿಂದಂ ತರಳ ಸಿದ್ಧನು ಮನೆಯ ತೊರೆದಂ ಪರಮ ಜನನಿ ಜನಕರಪ್ಪನೆಗೊಂಡು ಮುದದಿಂದಂ. ಗುರುವನ ರಸನು ಒಬ್ಬ ಶ್ರೇಷ್ಠವಾಗಿರತಕ್ಕಂಥ ಗುರುದೇವನನ್ನು ಹುಡುಕುವುದಕ್ಕೋಸ್ಕರವಾಗಿ ಯುಕ್ತಿಯಿಂದ ಏನು ಮಾಡಿದರು ಅಂತಂದರೆ, ತರಳ ಸಿದ್ಧನು, ಬಾಲಕನಾಗಲ್ಪಟ್ಟಂಥ ಸಿದ್ಧನು ಮನೆಯ ತೊರೆದ, ಮನೆಯನ್ನು ತೊರೆದು, ತೊರೆಯುವುದಕ್ಕಿಂತ ಪೂರ್ವದಲ್ಲಿ ಜನನಿ ಜನಕರ, ತಂದೆ ತಾಯಿಗಳ ಹಾಗೂ ಊರ ಜನರ ಅಪ್ಪಣೆಯನ್ನು ಪಡೆದುಕೊಂಡು ಏನು ಮಾಡಿದ ಅಂತಂದರೆ ಮೊದಲಿಂದ ಊರನ್ನು, ಆ ಗ್ರಾಮವನ್ನು ಏನು ಮಾಡ್ತಾನೋ ಅಂತಂದರೆ ಪರಿತ್ಯಾಗವನ್ನು ಮಾಡತಕ್ಕಂಥವನಾಗ್ತಾನೆ. ಇಷ್ಟು ವಿಚಾರವನ್ನು ನಾವು ಈ ಅಧ್ಯಾಯಗಳು ಹೇಳ್ತೀವಿ ಅಂತ ಸೂಚನಾ ಪದ್ಯದಲ್ಲಿ ಕವಿಗಳು ಬರೆದು ಪುರಾಣವನ್ನು ಆರಂಭ ಮಾಡ್ತಾರೆ ಗುರುಸ್ತುತಿಯೊಂದಿಗೆ. ಶ್ರೀ ಮಹಾಗುರುವಿಂಗೆ ಸತ್ಸುಖಧಾಮ ಚಿತ್ರೂಪಂಗೆ ಸಾಧು ಪ್ರೇಮಿ ಎನಿಸುವವಂಗೆ ತ್ರೈಜಗರಾದಿ ಬೀಜಂಗೆ ಕಾಮಹರ ದೇವಂಗೆ ಆತ್ಮಾರಾಮ ನಿಶ್ಚೀಮಂಗೆ ಶ್ರೇಯ ಕಾಮಿತ ಸುಜನ ಕಲ್ಪ ವೃಕ್ಷಂಗಾರವಂದಿಪೇರು. ನಮಸ್ಕಾರ ಮಾಡ್ತಾರೆ ಕವಿಗಳು. ಬೆಳಗೆಟ್ಟಿ ಬಸವಂತಾಚಾರ್ಯರು ಮಹಾನ್ ಪಂಡಿತರಾಗಿದ್ದರೂ ಕೂಡ ಗುರುವಿಗೆ, ಗುರು ಪರಂಪರೆಗೆ, ಮಹಾದೇವರಿಗೆ ನಮಸ್ಕಾರ ಅನ್ನುವಂಥದ್ದನ್ನು ಯಾವಜ್ಜೀವೋ ತ್ರಯೋ ವಂದ್ಯ ಈಶ್ವರೋ ಗುರು ವೇದ ಅಂತ ಶ್ರುತಿಗಳಲ್ಲೇ 1-2-3 ಮಾತು ಬರ್ತಾರೆ. ಎಲ್ಲಿವರೆಗೆ ನೀನು ಜೀವಿಸಿಕೊಂಡಿರ್ತೀಯೋ ಈ ಭೂಮಿ ಮೇಲೆ ಕೊನೆಯ ಉಸಿರು ಇರುವವರೆಗೂ ಏನು ಮಾಡಬೇಕು ಅಂತಂದರೆ ನೀನು ಮೊದಲಿಗೆ ಗುರು
ಎರಡನೇದು ಈಶ್ವರನಿಗೆ ನಮಸ್ಕಾರ ಮಾಡಬೇಕು. ಮೂರನೇದು ಆ ಈಶ್ವರನ ವಾಣಿಯಿಂದ ಹೊರಟು ಬಂದತಕ್ಕಂಥ ವೇದಗಳೇನಿದ್ದಾವೆಯೋ ಆ ವೇದ ಮಾತೆಗೆ ನೀನು ನಮಸ್ಕಾರ ಮಾಡಬೇಕು. ಎಲ್ಲಿವರೆಗೆ? ಯಾವ ಜೀವೋತ್ರಯೋ ವಂದ್ಯ, ಎಲ್ಲಿವರೆಗೆ ನೀನು ಜೀವಿಸಿಕೊಂಡಿದೆಯೋ ಅಲ್ಲಿವರೆಗೆ ಗುರು, ಈಶ್ವರ, ವೇದ ಇವು ಮೂರು ಜಗತ್ತಿನೊಳಗೆ ಬಹಳ ಪೂಜ್ಯವಾಗಲ್ಪಟ್ಟಂಥವುಗಳು. ಅದಕ್ಕೆ ನಮಸ್ಕಾರ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ಕೊಂಡು ಬಂದಂತೆ ಇಲ್ಲಿ ಶ್ರೀ ಮಹಾಗುರುವಿಂಗೆ ನಮಸ್ಕಾರ ಮಾಡಬೇಕು. ಎಂಥ ಗುರುವಿಗೆ ನಮಸ್ಕಾರ ಮಾಡಬೇಕು ಅಂತಂದರೆ, ದೇವರೊಳಗೆ ಎಲ್ಲಕ್ಕಿಂತ ದೊಡ್ಡ ದೇವರು ಯಾರು ಅಂದ್ರೆ ಮಹಾದೇವ. ನಮ್ಮ ಭಾರತ ದೇಶದಲ್ಲಿ ಪುರಾಣಗಳಲ್ಲಿ 33 ಕೋಟಿ ದೇವತೆಗಳ ವರ್ಣನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟು ದೇವತೆಗಳು ನಾವು ಅಂತಂದ್ರೆ 33 ಕೋಟಿ ದೇವತೆಗಳು, 33 ಕೋಟಿ ದೇವತೆಗಳು ಅಂತ ಅವನು ರೂಢಿಗಳನ್ನು ಕರ್ಕೊಂಡು ಬಂದಿದ್ದಾರೆ. ಈ ಎಲ್ಲ ದೇವರಿಂದ ಪೂಜಿಸಿಕೊಳ್ಳಲಿಕ್ಕೆ ಯೋಗ್ಯನಾಗಲ್ಪಟ್ಟಂಥವ ಯಾರು ಅಂತಂದ್ರೆ ಮಹಾದೇವ. ನಿಜಗಳು ಹಾಕೊಂಡು ಬಂದಿದ್ದಾರೆ. ಪೂಜಿಸಲಾರನು ಪೂಜೆಗೊಂಬ ಅಧಿಕನೇ ಜ್ಞಾನದ ದೇವ. ಯಾರನ್ನು ಪೂಜಿಸಲಾರದೆ ಎಲ್ಲರಿಂದ ಪೂಜೆಯನ್ನು ತೆಗೆದುಕೊಳ್ಳಲಿಕ್ಕೆ ಯೋಗ್ಯನಾಗಲ್ಪಟ್ಟಂಥವನು ಯಾರು ಅಂತಂದರೆ ದೇವಾದಿದೇವ ಮಹಾದೇವ. ಅಗಣಿತ ಮಹಿಮೆಯ ನಗರದ ವಿಭವನೇ ಜ್ಞಾನದ ದೇವ. ಸ್ವಗಸುವ ಸೂರ ಸಂತತಿಗೂಡಿದ ಭವನೇ ಜ್ಞಾನದ ದೇವ. ಅಂತ ದೇವರೊಳಗೆ ಮಹಾದೇವ ಹೆಂಗೆ ಕೊಟ್ಟವನು ಹಂಗೆ ಜಗತ್ತಿನೊಳಗೆ ಗುರುಗಳೊಳಗೆ ಎಲ್ಲಕ್ಕ ದೊಡ್ಡ ಗುರು ಯಾರು ಅಂತಂದರೆ ಶ್ರೋತ್ರಿಯರು ಬ್ರಹ್ಮನಿಷ್ಠರು ಆಗಲ್ಪಟ್ಟಂಥ ಗುರು. ಅವೆಲ್ಲ ಗುರು ವರ್ಗಕ್ಕೆ ದೊಡ್ಡ. ಈ ಜಗತ್ತಿನೊಳಗೆ ಅಕ್ಷರ ಮಾತ್ರ ಕಲಿಸಿದಾಗ ಗುರು ನೇಮದ ಹೌದು. ಮನೆ ಮೊದಲ ಪಾಠಶಾಲೆ ಜನರಿಂದಾನೆ ಮೊದಲ ಗುರು. ಜನರಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳುವಾಗ ಮೊದಲು ತಾಯಿ ಗುರುವಾಗ್ಯಾಳ, ತಂದೆ ಗುರುವಾಗಿದ್ದಾನೆ, ಗುರು ಹಿರಿಯರ ಗುರುಗಳಾಗಿದ್ದಾರೆ. ನಮಗೆ ಯಾವುದು ಬರೋದಿಲ್ಲ ಅದರ ಕೆಲಸ ಬರಲ್ಲ. ಗುರುಗಳನ್ನು ಒಕ್ಕಲ್ತನ ಮಾಡಿ ಬಿತ್ತಾಕ ಬರಲ್ಲ. ಸಡ್ಡಿ ಕಟ್ಟಿ ಹಿಂದೆ ಬಿತ್ತಬೇಕು ಅಂತ ಬಿತ್ತಾಕ ಕಲಿಸಿದ ಅಂತಂದರೆ ಸಡ್ಡಿ ಕಟ್ಟುವುದು ಎಲ್ಲರಿಗೂ ಬರೋದು, ಎಲ್ಲ ರೈತರಿಗೂ. ಸುಮ್ಮನೆ ಗೊತ್ತಿಲ್ಲ, ಬಿಟ್ಟ ಗೊತ್ತು. ಅದು ಬಿತ್ತುವಾಗ ಸಡ್ಡಿ ಕಟ್ತಿದ್ರೆ ಹಿಂದಕ್ಕೆ 3 ಕಾಳ 3 ಕೋಲು ಆ ಸಡ್ಡಿಗೆ ನಾನು ಕೂತು ಅದ್ರಾಗ ಕಾಳು ಬಿಡೋದು. ಅದನ್ನು ಸಡ್ಡಿ ಕಟ್ಟಬೇಕಾಗಿತ್ತು. ಅದ್ರ ಬಂದೋಬಸ್ತು ಭಾಳ ಮಜಾ ಇರ್ತದೆ ಕಟ್ಟೋದು. ಅದು ಹೆಂಗೆ ಮರು ಹಾಕಬೇಕು, ಯಾವ ರೀತಿ ಮರು ಹಾಕಬೇಕು, ಹಂಗೆ ಮರು ಹಾಕಿದ ಕರೆಕ್ಟ್ ಮುಳುತ್ತದು. ಅದು ಎಲ್ಲರಿಗೂ ಬರ್ತದೆ ಅನ್ನೋದ್ರೆ ಎಲ್ಲರಿಗೂ ಬರೋದಿಲ್ಲ. ಅಲ್ಲಿ ಸಡ್ಡಿ ಕಟ್ಟಾಗ ಮುದ್ದಾಮಗಳು ಕರ್ಕೊಂಡು ಹೋಗೋದು, ಪಾಪ ಕಟ್ಕೊಳಕ್ಕೆ ಅಂತ ಸುಳ್ಳು ತಿಳಿಯಾಕೊಂಡು ನಾಲ್ಕು ಅದನ್ನು ಕಲಿಸಿದ ಗುರುನ ಅವ. ನಮಗೆ ಮಾಡದೇ ಇರತಕ್ಕಂಥದ್ದನ್ನು ಯಾರು ಕಲಿಸ್ತಾರೋ ಅವ್ರು ಗುರುಗಳು. ಹಾರ್ಮೋನಿಯಂ ಭಾಷೆ ಕೊಡ್ಬೋದು ಮೊದಲು ಬರ್ತದೆ, ಅದನ್ನು ಕಲಿಸಕ್ಕೆ ಒಬ್ಬ ಗುರು ಬೇಕು. ತಬಲಾ ಭಾಷೆ ಒಬ್ಬರು ಬರ್ತದೆ, ಸಂಗೀತನ ಬರ್ತದೆ, ಅದಕ್ಕೆ ಒಬ್ಬ ಗುರು ಬೇಕು. ಒಟ್ಟಾರೆ ಜಗತ್ತಿನೊಳಗೆ 44 ವಿದ್ಯೆಗಳದಾವಲ್ಲ, ಇದೆಲ್ಲ ಕಲಿಸಿದವರು ಒಬ್ಬರು ಗುರುಗಳು ಬೇಕು. ಇವರು ಗುರುಗಳು ಹೌದು ಅಂತಲ್ಲ, ತಿರಸ್ಕಾರ ಅಂತಲ್ಲ. ಹೌದು, ಅವ್ರಿಗೆ ಎಷ್ಟು ಗೌರವ ಕೊಡಬೇಕು, ಎಷ್ಟು ಮರ್ಯಾದೆ ಕೊಡಬೇಕು ನಾವು ಕೊಡಬೇಕು. ಶಾಲೆಗಳಿಗೆ ವಿದ್ಯೆಯನ್ನು ಅಕ್ಷರ ಧ್ಯಾನ ಕೊಟ್ಟ ಗುರುನ. ಇಲ್ಲಿ ಮಹಾಗುರು ಯಾರು ಅಂತಂದರೆ ಶ್ರೋತ್ರಿಯರು ಇರಬೇಕು, ಬ್ರಹ್ಮನಿಷ್ಠರು ಇರಬೇಕು. ಇವೆರಡು ಲಕ್ಷಣ. ಶ್ರೋತ್ರಿಯ ಅಂತಂದ್ರೆ ಸಮಸ್ತ ಶಾಸ್ತ್ರಗಳ ಪರಿಜ್ಞಾನ ಅವನಿರಬೇಕು. ಆ ನಂತರ ಬ್ರಹ್ಮನಿಷ್ಠತ್ವ,
ಅವನಲ್ಲಿರಬೇಕು. ನಾನೇ ಬ್ರಹ್ಮ ಅನ್ನತಕ್ಕಂತಹ ಬ್ರಹ್ಮನಿಷ್ಠತ್ವ ಅವನಲ್ಲಿರಬೇಕು. ಈ ಎರಡು ಲಕ್ಷಣಗಳಿಂದ ಕೂತ್ಕೊಂಡಿರ್ತಕ್ಕಂಥ ಗುರು ಕರುಣಾ, ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಶೆ, ಸೌಂದರ್ಯತೆ, ಸುಮುಖತ್ವ, ಸುಗುಣ, ಸುಜ್ಞಾನಗಳಿರಲು ಅವನೇ ಸೇವ್ಯ ಗುರುವತ್ತು. ಸೇವ್ಯ ಗುರು ಕರುಣಾ ಇರಬೇಕು. ಮೊದಲೇ ಗುರುವಿನಲ್ಲಿ ಏನಿರಬೇಕು ಅಂದ್ರೆ ಮೊದಲನೇ ಗುಣ ಯಾವುದು ಅಂದ್ರೆ ಕರುಣಾ. ಕರುಣಾ ಅಂದ್ರೆ ಅವನು ಒಳ್ಳೆಯದು. ವಿದ್ಯೆ ಇರುವಂತೆ ಕರುಣಾನೇ ಇರಲಿಲ್ಲ ತಗೊಂಡೇನು ಬರೋದು. ಒಂದು 10 ಮಂದಿ ಕೂಡಿಸಿದ್ದಾರು ಬರುತ್ತೆ ಅಂದ್ರೆ ಗುರುಗಳೇ, ನಾವು ಎಂಥ ಗುರುವಿನಿಂದ ಅನುಗ್ರಹ ಪಡ್ಕೊಂಡ್ರಿ, ಉಪದೇಶ ಪಡ್ಕೊಂಡ್ರಿ ಅಂತ ಬಂದ್ರವರು. ಜಗತ್ತಲ್ಲಿ ಗುರುಗಳು ಭಾಳ ಬಂದಿದ್ದಾರೆ. ಕೆಲವೊಂದು ಮಂದಿ ವಶೀಲೆ ಹಚ್ಚಿ ಶಿಷ್ಯರು ಮಾಡ್ಕೊತಾರೆ. ಅವ ಮುಖಂಡಿರ್ತಾನ, ಅವನು ಹಚ್ಚಿ ವಶೀಲೆ ಹಚ್ಚಿ ಅವ್ರ ಮಂದಿರ ಏನು ಮಾಡ್ತಾರೆ ಸ್ಥಳ ಕರ್ಕೊಂಡು ಉಪದೇಶ ಮಾಡೋ ಮಂದಿ ಹೋಯ್ತು. ಒಟ್ಟಾರೆ ಅಭಿಪ್ರಾಯ ಏನು ಅಂತಂದರೆ, ನಾವು ಎಂಥ ಗುರುಗಳಿಂದ ಉಪದೇಶ ತಗೊಳ್ರಿ ಅಂತ ಸಿದ್ಧಾರೂಢರು ಕೇಳಿದಾಗ ಸಿದ್ಧಾರೂಢರು ಹೇಳಿದ್ರಂತ, ಕರುಣೆ ವಿದ್ಯೆಗಳೆಲ್ಲ ಗುರು ಭಜನೆಯರು. ನಮ್ಮತ್ತೆ ಮಾಡಿಕೊಂಡು ಹೇಳಿಲ್ಲ ಅವರು. ಏನು ಹೇಳಿದ್ರು ಅಂತಂದ್ರೆ ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನುಕೂಲ ಆಗಬೇಕು. ಯಾರಲ್ಲಿ ಕರುಣ ಹಾಕಿ, ಯಾರಲ್ಲಿ ಬ್ರಹ್ಮವಿದ್ಯೆ ಹಾಕಿ, ಆ ಕರುಣೆ ಮತ್ತು ಬ್ರಹ್ಮವಿದ್ಯೆಯಿಂದ ಕುಳ್ಕೊಂಡಿರ್ತ ಗುರುಗಳು ಯಾರಲ್ಲ ಅವರಿಂದ ನೀವು ಉಪದೇಶ ತಗೊಂಡ್ಕಾಸ ನಿಮ್ಮ ಜೀವನ ಪಾವನ ಮಾಡಬೇಕು ಅಂತ ಹೇಳ್ಬಿಟ್ಟು ಗುರುಗಳು. ಹಂಗೆ ಕರುಣ, ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಶೆ, ಸೌಂದರ್ಯತೆ, ಸುಮುಖತ್ವ, ಸುಗುಣ, ಸುಜ್ಞಾನಗಳಿರಲವೇ ಸೇವ್ಯ ಗುರುವತ್ತು ಅಂತೇಳಿ ಶಾಸ್ತ್ರದಲ್ಲಿ ಬರ್ಕೊಂಡು ಬಂದಂಗೆ ವಿದ್ಯೆ ಇಟ್ಟು ಕರುಣೆ ಇರೋದನ್ನು ತಗೊಂಡು ಏನು ಮಾಡೋದು. ಹೆಣ್ಮಗಳು ಹೊಳೆ ಒಳಗೆ ಬಟ್ಟೆ ತೊಳಕತ್ತಿದ್ರು. ಹೊಳೆ ಒಳಗೆ ಬಟ್ಟೆ ತೊಳಕತ್ತಿದ್ರು. 6 ವರ್ಷದ ಹುಡುಗಿ ಈಶ್ವ ಆಡ್ಕೊತ ಹೋಗಿ ಹೊಳೆಯಾಗಿತ್ತಪ್ಪ. ಹೊಳೆಯಾಗಿತ್ತು ಭಯಂಕರ ಆಳವಾದ ನೀರ. ಆ ಕಡೆ ಬಾಯಿ ಮಾಡಿ ಏನು ಮಾಡಿ ಅಂದ್ರೆ ಮುಂದಿನ ಯಾರ ಬಂದು ನನ್ನ ಮಗ ಹೊಳೆ ಆಗಿರ್ತೈತಿ, ಸತ್ತೋಗ್ತೈತಿ, ಬರೆಯೋಪ್ಪ ನಮ್ಮ ಕೈ ಅಂತ ಒದರಿದ್ರು. ಆ ಕಡೆ ಕೊಡಗಿದ್ದು ಬಂದ ಕೈಯಾಗ ಜಪ್ಪನ್ನು ಹಿಡ್ಕೊಂಡು ಓಂ ಶಿವಾಯ ಓಂ ಶಿವಾಯ ಓಂ ಶಿವಾಯ ಹಿಡ್ಕೊಂಡು ಬಂದ. ಓಡ್ ಹೋಗಿ ತಾನೇ ಬಂದ್ಲೆಪ್ಪ, ನನ್ನ ಮಗ ಹೊಳೆ ಬಂದೈತು, ನೀವು ಕಾಲು ಬೆಳೆದ್ಬಿಟ್ಟು ಅವ್ರಿಗೆ ಲಘು ನಮ್ಮ ಮನೆ ತೆಗೆದುಕೊಂಡು ಬಂದರು. ಅವಂದ ನೀ ಯಾವ ಜಾತಿ ಅಂತ, ನೀ ಯಾವ ಜಾತಿ, ನೀ ಯಾವ ಗೋತ್ರದೈತಿ, ಆ ಮಗ ಬದುಕ್ತೈತಿ. ಯಾರು ಜಾತಿ ಬಗ್ಗೆ ಕೇಳ್ಕೊತ ಕೂತ್ರೆ ಜಾತಿ ಮಾಡಿ ಉಪದೇಶ ಮಾಡೋ ಬಂದೈತಿ ಜಗತ್ತಿನ ಒಂದು ಇರಲಿ. ಆ ಕೂಲ್ ಬ್ಯಾಟ್ ನಾವು ಅವೇನಿಲ್ಲ ಹೇಳಿಲ್ಲ, ಮಗನಿಲ್ಲ. ದನಕ ಹುಡುಗರಿದ್ದು ಅವನು ಕೂಗಿದ್ರು. 60 ವಯಸ್ಸಿನ ಹುಡುಗ ಓಡಿ ಬಂದು ಏನು ಮಾಡೋದಂದ್ರೆ ಸದ್ದಿದ್ರಂತವ ಏನಾಗ್ತವ ಅಂದ, ಅಪ್ಪ ಮಗ ಮಳಿ ಬರ್ತೈತು ನೀರಾಗ ಅಂದ್ರೆ ಲಘು ತಂದುಕೊಳ್ಳು ಅಂತು. ನಾವು ವಿಚಾರ ಮಾಡಲಿಲ್ಲ. ಮೇಯಾಣ ಇರಬೇಕಾಗಿಲ್ಲ, ಟಣ್ಣ ತಿರುದು ಹಾರಿ ಆ ಹರಿದು ಹೋಗುವಂಥ ಹುಡುಗನ ಏನು ಮಾಡಿದ್ರೆ ಹಿಡ್ಕೊಂಡು ಬಂದು ತಾಯಿ ಕಾಯಪ್ಪ. ಈಗ ಯಾರಿಗೆ ಗುರು ಅಂತೀರಿ? ಈಗ ನೀವು ಗುರು ಯಾರಿಗೆ ಅಂತೀರಿ? ಕರುಣಾಯುತ ಗುರು ಅಂತೀರೋ? ಅದಕ್ಕೆ ಬಂದರು ಮೊದಲೇ ಲಕ್ಷದ ಗುರುವಿನಲ್ಲಿ ಏನಿರಬೇಕು ಅಂದ್ರೆ ದುಃಖದಲ್ಲಿ ಬಿದ್ದಿರತಕ್ಕಂಥ ದುಃಖಿಗಳ ದುಃಖವನ್ನು ಕಂಡು ಅವರನ್ನು ಆ ದುಃಖದಿಂದ ಪಾರ ಹಾಸ್ತಿರುವಂತಕ್ಕಂಥ ಈ ಅಭಯ ವಚನವನ್ನು ಯಾರು ಕೊಡ್ತಾರೋ ಅವರಿಗೆ ಗುರುವಳಿಕೆ, ಅವರಿಗೆ ಗುರುವಳಿಕೆ. ಎಲ್ಲಿ ಅಂತೂ ಮಹಾಗುರು ಅಂದರೆ ಯಾರು ಅಂತಂದರೆ ಸಮಸ್ತ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಶಿಷ್ಯರಿಗೆ ಬಂದಿರತಕ್ಕಂಥ ಸಮಸ್ತ ಸಂಶಯಗಳನ್ನು ಕಳೆದು ಅವರಿಗೆ ತತ್ವಜ್ಞಾನವನ್ನು ಉಪದೇಶ ಮಾಡತಕ್ಕಂಥವರಿಗೆ ಮಹಾಗುರು ಅಂತ ಕರೀತಾರೆ. ಅಂಥ ಮಹಾಗುರುವಿಗೆ ತತ್ವ ಸುಖಧಾಮಂಗೆ
ಅವನಲ್ಲಿ ಲಕ್ಷಣಗಳು ಎಷ್ಟಿರಬೇಕು ಅಂದ್ರೆ 5 ಲಕ್ಷಣಗಳು. ಏನು? ಒಂದು ಸತ್ತ, ಇನ್ನೊಂದು ಚಿತ್ತ, ಇನ್ನೊಂದು ಆನಂದ, ಇನ್ನೊಂದು ನಿತ್ಯ, ಇನ್ನೊಂದು ಪೂರ್ಣ. ಈ ಪಂಚ ಲಕ್ಷಣಗಳಿಂದ ಏನಾಗಿರಬೇಕು ಅಂದ್ರೆ ನಾವು ಲಕ್ಷಿತನಾಗಿರಬೇಕು. ಆ ನಂತರದಲ್ಲಿ ಸಾಧು ಪ್ರೇಮಿ ಎನಿಸುವವರೆಗೆ, ಸಾಧು ಅಂತಂದರೆ ಅರಿವಿ ಹಾಕೊಂಡವರಂತ ಅರ್ಥ ಅಲ್ಲ, ಸನ್ಯಾಸಿಯನ್ನು ಅರಿವಿ ಹಾಕೊಂಡವರು. ಸಾಧು ಅಂತಂದ್ರೆ ಅರಿವಿ ಹಾಕೊಂಡವರಿಗೆ ಸಾಧು ಅಂತಲ್ಲ. ಸಾಧು ಅಂತಂದ್ರೆ ಒಳ್ಳೆಯ ಗುಣಗಳು ಯಾರಿದ್ದಾವೋ ಅವರೆಲ್ಲರೂ ಸಾಧುಗಳನ್ನ. ಒಳ್ಳೆಯ ಮನುಷ್ಯ, ಭಾಳ ಸಾತ್ವಿಕದಪ್ಪ, ಭಾಳ ಒಳ್ಳೆಯ ಮನುಷ್ಯ. ನಾನು ಇನ್ನೊಬ್ಬರಿಗೆ ಅವಳಿಂದ ಅಹಿತ ಆಗುವುದು ಅಂತೇನು ಅನಿಸ್ಕೊತಾರಲ್ಲ, ಇವರಿಗೆಲ್ಲರಿಗೂ ಏನಿರಬೇಕು ಅಂದ್ರೆ ಸಾಧುಗಳಿರಬೇಕು ಅಂತ ನಿಜಗುಣರು. ಸಾಧು ಸುತನಿಂದ ಕೇಳಿದ ಅರ್ಥಂಗ, ಸಾಧು ಸುತನಿಂದ ಕೇಳಿದ ಅರ್ಥ ಸಾಧಕ ಜನರಿಗತ್ಯಂತ ಹಿತಾರ್ಥ ಅಂತ ಬರ್ಕೊಂಡು ಬಂದಿರುತ್ತೆ. ಆನಂತರ ಸಾಧು ಸಮಾಗಮನಾದಿಗಳಿಂದ ಸಾರಿತವಾದ ಪುಣ್ಯದ ವೃಂದ ಅಂತ ಬರ್ಕೊಂಡು ಬಂದಿರುತ್ತೆ. ಸಾಧುಗಳು ಬ್ರಹ್ಮಚಾರಿ ಆಶ್ರಮದಲ್ಲೂ ಇರಬಹುದು, ಗ್ರಸ್ತಾಶ್ರಮದಲ್ಲೂ ಇರಬಹುದು, ವಾನಪ್ರಸ್ಥ ಆಶ್ರಮದಲ್ಲೂ ಇರಬಹುದು, ಸನ್ಯಾಸಿ ಆಶ್ರಮದಲ್ಲೂ ಸಾಧುಗಳು ಇರಬಹುದು. 4 ಆಶ್ರಮಗಳ ಸಾಧುಗಳು ಇರಬಹುದು. ಅಂಥ ಸಾಧುಗಳನ್ನು, ಸಜ್ಜನರನ್ನು ಪ್ರೇಮ ಮಾಡತಕ್ಕಂಥ ಸಾಧು ಪ್ರೇಮಿ ಎನಿಸುವವಗೆ ತ್ರೈಜಗಳಾಗಿ ಬೀಜಂಗೆ. ತ್ರೈಜಗ ಅಂತಂದರೆ ಈ 3 ಲೋಕಗಳು, ಪಾತಾಳ ಲೋಕ, ಭೂಲೋಕ, ದೇವಲೋಕ. ಈ 3 ಲೋಕಕ್ಕೆ ಬೀಜ ಕಾರಣ ಯಾರು ಅಂತಂದರೆ ಪರಬ್ರಹ್ಮ ವಸ್ತು. ಹೌದು, ನಿಜಗಳು ಬರೆದು ಏನು? ಜಗದಾದಿ ಬೀಜಂಗೆ ನಿಗಮಾಂತ ವೇದ್ಯಂಗೆ. ಈ ಜಗತ್ತಿಗೆ ಆದಿ ಬೀಜ ಯಾರು ಅಂತಂದರೆ ಪರಬ್ರಹ್ಮ ವಸ್ತು. ಆ ಜಗದಾದಿ ಬೀಜಂಗೆ ಕಾಮಹರ, ಒಂದಾನೊಂದು ಕಾಲಕ್ಕೆ ಕಾಮನನ್ನು ಸಂಹಾರ ಮಾಡಲ್ಪಟ್ಟಂಥವನಿಗೆ, ಆತ್ಮಾರಾಮನಿಗೆ, ನಿಸ್ಸೀಮನಿಗೆ. ಎಷ್ಟು ನೋಡಿ, ಎಷ್ಟು ವಿಶೇಷವಾದ ಲಕ್ಷಣ. ನಿಸ್ಸೀಮ ಅಂತಂದ್ರೆ ಸೀಮಾರಹಿತ, ಸೀಮೆಗಿಲ್ಲ. ಇಷ್ಟಕ್ಕೆ ಇವನು ಹೊರ ಹೋಗಿತ್ತು, ಇಲ್ಲಿಂದ ಇವನು ಪ್ರಾರಂಭ ಆದ ಸೀಮೆಗಳಿಲ್ಲ. ಹೌದು, ಈ ಪರಬ್ರಹ್ಮ ವಸ್ತುವಿಗೆ, ಗುರುವಿಗೆ ಸೀಮೆ ಇಲ್ಲ, ನಿಸ್ಸೀಮ. ಶ್ರೇಯ, ಸರ್ವರಿಗೂ ಶ್ರೇಯವನ್ನು ಉಂಟು ಮಾಡತಕ್ಕಂಥವರಿಗೆ ಕಾಮಿತ ಸೂಜನ, ಕಾಮನೆಯಿಂದ ಕೂಡಿಕೊಂಡಿರತಕ್ಕಂಥವರಿಗೆ ಕಲ್ಪ ವೃಕ್ಷ ಸಮಾನವಾಗಲ್ಪಟ್ಟಂತಹ ಆ ಮಹಾದೇವನಿಗೂ, ಗುರುದೇವನಿಗೂ, ಆ ಪರಬ್ರಹ್ಮನಿಗೂ ನಾನು ಏನು ಮಾಡ್ತೀನಿ ಅಂತಂದರೆ ನಮಸ್ಕಾರವನ್ನು ಮಾಡಿ ಗ್ರಂಥವನ್ನು ಆರಂಭ ಮಾಡ್ತೇನೆ. ಇಷ್ಟು ಲಾಕ್ಷಣಿಕ ಅರ್ಥಗಳನ್ನು ಬರೆದು ಆರಂಭವನ್ನು ಮಾಡ್ತಾ ಇದ್ದಾರೆ. ಸುಂದರ ಗುರು ವೀರಭದ್ರಾನಂದರ ನಿತ್ಯದ ಸಿದ್ಧರ ತಂದೆ ತಾಯಿಗಳು ಕೂಡಲ ಸಂಗಮ ದೇವ ವಚನವನು ಗಂಧವಸ್ವ ಕ್ಷತೆ ಸುಬಿಲ್ವಗಳಿಂದ ಪೂಜಿಸಿ ಭಕ್ತಿಯಂ ನಿಜ ಮಂದಿರದ ತಪ್ಪದರೆ ಶ್ರವಣಂ ಗೈಯನೊಂದಿನವು. ಪ್ರತಿದಿನವೂ ತಮ್ಮ ಸದನದಲ್ಲಿ ಗುರುಶಾಂತಪ್ಪ ದೇವಮಲ್ಲಮ್ಮ ಅಂತಕ್ಕಂಥವರು ಕುಲಗುರುಗಳಾಗಲ್ಪಟ್ಟಂಥ ವೀರಭದ್ರ ಸ್ವಾಮಿಗಳನ್ನು ಕರ್ಕೊಂಡು ಬಂದು ಏನು ಮಾಡ್ತಿದ್ರು ಅಂತಂದರೆ ಅವರ ಪಾದವನ್ನು ತೊಳೆತಿದ್ರು. ಜಗದ್ದು ಗುರುಪಾದ ನೆಮ್ಮಿಗಿರಲಿಲ್ಲ, ಬಗೆ ಬಗೆಯ ಶಾಸ್ತ್ರಗಳಲ್ಲಿ ಪದವಿಲ್ಲ, ಮಿಗೆ ಸರ್ವ ಸಿದ್ಧಿಗಳು ಇವರಿಂದೆಲ್ಲ ಶ್ರುತಿಯು ನಗುರೋರಧಿಕವೆಂದು ಸಾರುವುದು. ನಾಗುರೋರಧಿಕಂ, ನಾಗುರೋರಧಿಕಂ, ನಾಗುರೋರಧಿಕಂ. ಜಗತ್ತೊಳಗೆ ಗುರುಪಾದದಿಂದ ಮಿಗಿಲಿಲ್ಲ. ಅಂಥ ವೀರಭದ್ರ ಮಹಾಸ್ವಾಮಿಗಳವರ ಪಾದಗಳನ್ನು ತೊಳೆತಿದ್ರು. ಸದ್ಗುರುನ ಪಾದ ಆ ತಾಪದಲ್ಲಿ ಬಿದ್ದಿರ್ತಕ್ಕಂಥ ಜೀವಿಗಳನ್ನು, ಕೂಪದಲ್ಲಿ ಬಿದ್ದಿರ್ತಕ್ಕಂಥ ಜೀವಿಗಳನ್ನು ಮೇಲೆತ್ತುವಂಥ ಪಾದ ಸೋಪಾನ ಯಾವ ಒಂದು ಸದ್ಗುರುನಾಥನ ಸೋಪಾನ.
ಪಾದಗಳು. ತಾಪದಲ್ಲಿ ಸಂಸಾರ ಕೂಪದಲ್ಲಿ ಬಿಟ್ಟವರ ಆಪತ್ತ ನಡೆದು ಹೊರಬರಲು ಗುರುಪಾದ ಸೋಪಾನ ಕಾಣ ಸರ್ವಜ್ಞಂತ ಬರೆದು ಬಂದಿದ್ದಾರೆ. ಹಂಗೆ ಅವರ ಪಾದಗಳನ್ನು ತೊಳೆದು ಪೂಜೆಗೈದು ಒಂದು ಶಿಷ್ಟಾಚಾರ. ಗಂಧ, ಭಸ್ಮ, ಬಿಲ್ವದಳ, ಸುಗಂಧಾದಿ ಹೂಗಳಿಂದ ಏನು ಮಾಡ್ತಿದ್ರು ಅಂತಂದರೆ ಗುರುಗಳ ಪಾದ ಪೂಜೆ ಮಾಡಿ, ಗ್ರಂಥ ಪೂಜೆ ಮಾಡಿ, ಅವರ ಎದುರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಏನು ಮಾಡ್ತಿದ್ರು ಅಂತಂದರೆ 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ವಿಶ್ವಗುರು ಬಸವಣ್ಣನವರ ಸಮಕಾಲದಲ್ಲಿ ಏನು 63 ಮಂದಿ ಶರಣರು ತಮಗೆ ಅನುಕೂಲ ಆದಷ್ಟು ವಚನಗಳನ್ನು ಬರೆದಿಟ್ಟಿದ್ದರು. ಆ ವಚನಗಳನ್ನು ಕೂಡಲ ಸಂಗಮ ದೇವ ಅಂಕಿತದ ಅಂದ್ರೆ ಅಣ್ಣ ಬಸವಣ್ಣನವರ ವಚನಗಳನ್ನು ಕುದೋನ ಮನೆಯೊಳಗೆ ಏನು ಮಾಡ್ತಿದ್ರು, ಶ್ರವಣ ಮಾಡ್ತಿದ್ರು, ಕೇಳ್ತಿದ್ರು. ಇದಕ್ಕೆ ಸಂಸ್ಕಾರ ಅಂತ ಕರೀತಾರೆ. ಇದು ಸಂಸ್ಕಾರ. ಶಿವನಾಮ ಸ್ಮರಣೆ ಇಲ್ಲ, ನಿತ್ಯದಾನ ಧರ್ಮಗಳಿಲ್ಲ, ಪೂಜೆ ಪುರಸ್ಕಾರಗಳಿಲ್ಲ, ಗುರು ಧ್ಯಾನ ಇಲ್ಲ, ಶಿವಚಿಂತನೆ ಇಲ್ಲ. ಭ್ರಾಂತಿಯೊಳಗೆ ಕುಂತ ಮಾಡುತ್ತಾರಪ್ಪ ಚಿಂತೆ, ಎಲ್ಲೋ ಇವರಲ್ಲಿ ಭಕ್ತಿ. ಇಂಥ ಮಂಜ ಸುಳಿ ಮಕ್ಕಳಿಗೆ ಎಂದಿಗಾಗುವುದು ಮುಕ್ತಿ. ಕರ್ಕೊಂಡು ನಾವು ತಮ್ಮ ವಚನದಲ್ಲಿ ಮಾತನಾಡ್ತಾರೆ. ಜೀವನದಲ್ಲಿ ಗುರುನಾಮ ಸ್ಮರಣೆಯಿಂದ ಶಿವನಾಮ ಸ್ಮರಣೆ, ಶಿವಚಿಂತೆ, ಶಿವಧ್ಯಾನ ಏನೇನು ಯಾಕ್ಯೋ ಅಂದ್ರೆ ಬರೇ ಬಡ್ಕೋ. ನೀ ಏನು ಬಡ್ಕೊಂಡು ಏನು ಮಾಡಿದರು, ನೀ ಏನು ಎಣ್ಣೆ ಹಚ್ಕೊಂಡು ನೀವು ಮಣ್ಣ ಹುಡುಗಿಯಾಡಿದ್ರು ತಮ್ಮ, ನಿನ್ನ ಹಣೆ ಬರದಾಗ ಅಟ್ಟ ನೆನೆಸು. ಯಾವ ಒಬ್ಬ ಟ್ರೈನ್ಯಾಗ ಹತ್ತಿ ಓಡಾಡ್ತಿತ್ತು. ಯಾಕೆ ಓಡಾಡ್ತೀವಿ ಅಂದ್ರೆ ಅವಾಗ ಭಾಳ ಅರ್ಜೆಂಟ್ ಇರ್ತೈತಿ, ಅದಕ್ಕೆ ಹೋಗ್ಬೇಕಾಗಿತ್ತ ಅಂತ ಇವು ಎಷ್ಟು ರೇಡಿಯೋದಾಗ ಓಡಾಡಿದ್ರು, ರೇಡಿಯೋ ಹಾಗೆ ಹೋಗ್ಬಿಟ್ಟವ್ರ ಅಲ್ಲಿ ಹೋಗ್ತಾಳೆ. ನೀವು ಹಂಗೆ ನಿನ್ನ ಜೀವನದೊಳಗೆ ದೇವರ ದಿಂಡ್ರ ಪ್ರಾಣ ಪುಣ್ಯಗತಿ ನಾಮಸ್ಮರಣೆ ದಾನ ಧರ್ಮ ಬಿಟ್ಟು ಅಷ್ಟು ಕಲಿಸ್ಬೇಕು, ಇಷ್ಟು ಕಲಿಸ್ಬೇಕು ಅಂತ ಬೆಳಗಿನ 4ಕ್ಕೆ ಎದ್ದು ಎಬ್ಬಿಸನ ಮಾಡೋದು, ಮೇವು ತಂದು ಅವಕ್ಕೆ ಹಾಕಿ ಅದನ್ನು ಮುಗಿಸಿ ಮತ್ತೊಂದು ಮಾಡಿ ಇಷ್ಟೆಲ್ಲ ನೀ ಏನು ಮಾಡಿದ್ರು ತಮ್ಮ ನಿನ್ನ ಹಣೆಯ ಬರಗಳಲ್ಲಿ ಎಷ್ಟು ಸಿಗಬೇಕೋ ಅಷ್ಟು ಕಷ್ಟಪಟ್ಟರೂ ಇಲ್ಲ, ಕಳವಳಿಸಿದರೂ ಇಲ್ಲ. ಭ್ರಷ್ಟಮಾನವ ನಿನ್ನ ಹಣೆ ಬರಹದಷ್ಟಲ್ಲ. ಕಟ್ಟಾಳು ಕೊಡು ಜಾನನಾಗಿ ಪುಟ್ಟಿರಲಿಲ್ಲ, ಬೆಟ್ಟಗಳನ್ನು ಕಿತ್ತು ಗೆದರೂ ಇಲ್ಲ. ಸೃಷ್ಟಿಗಳು ಕಾಗಿನೆಲೆಯಾಗಿ ಕೇಶವರಾಯ ಪಟ್ಟವರಿಗುಂಟು ಕೊಡದವರಿಗೆ ಹಿಂದಿನ ಜನ್ಮದಲ್ಲಿ ಏನು ಕೊಟ್ಟಿದ್ದೆ ಅಂದರೆ ಈ ಜನ್ಮದಲ್ಲಿ ಏನು ಪಡ್ಕೋತಿ. ಹಿಂದಿನ ಜನ್ಮದಲ್ಲಿ ಏನೂ ಕೊಡದ ಇಲ್ಲಿ ಬಂದಿದ್ದಿ, ನೀ ಏನು ಹರಿಕೊಂಡು ನೀವು ಮಾಡಿದ್ರು ಕೂಡ ಸಾಧ್ಯ ಇಲ್ಲ. ಇಷ್ಟು ಒಂದು 24 ತಾಸುಗಳನ್ನು ಒಂದಿಷ್ಟು ಸಮಯ ಮಾಡಿಕೊ. ಒಂದಿಷ್ಟು ಸಮಯ ಇದಕ್ಕಾಗಿ, ದೇವರಿಗಾಗಿ, ಪರಮಾತ್ಮನ ಪೂಜೆಗಾಗಿ, ಗುರುನಾಥನ ಸೇವೆಗಾಗಿ, ಗುರುನಾಥನ ಧ್ಯಾನಕ್ಕಾಗಿ ಒಂದಿಷ್ಟು ಸಮಯ ಮಾಡ್ಕೋಬಾರ್ದ. 8 ತಾಸು ಮಲ್ಕೋಬೇಡ ಅಂದಿದೆ. 8 ತಾಸು ನೀನು ಸಂಸಾರಕ್ಕಾಗಿ ದುಡಿ. ಇನ್ನು 8 ತಾಸುಗಳನ್ನು 4 ತಾಸು ಪಾರ್ಟಿ ವ್ಯವಹಾರ ಮಾಡಿಕೊಂಡು ಒಂದು 4 ತಾಸು, ಒಂದು 2 ತಾಸು ಇದಕ್ಕಾಗಿ ಕೊಡಬಾರ್ದು. ಇದಕ್ಕೆ ಭಾಗವತಿ ಅಂತ ಕರೆದಾಗ ಶಾಸ್ತ್ರವಾದ. ಹೆಂಗ ಅಣ್ತಮ್ಮರು ತಂದೆ ಆಸ್ತಿಯನ್ನು ಪಾಲ ಹಂಚಿ ತಗೋತಾರೋ ಏನೂ ಬಿಡಲಾರದಂತೆ, ಅದರಂತೆ ತಂದೆ ಆಗಲ್ಪಟ್ಟಂಥ ಭಗವಂತ ಕೊಟ್ಟಲ್ಪಟ್ಟಂಥ ಈ ಸಂಸಾರದೊಳಗೆ ಸಮಯದ ಭಾಗವನ್ನು ಮಾಡಿ ಒಂದಿಷ್ಟು ಸಮಯವನ್ನು ಏನು ಮಾಡುವಂದ್ರೆ ಪುರಾಣ ಪುಣ್ಯಕತೆ ಓದಾಕ, ಭಜನಾಮಸ್ಮರಣೆ ಮಾಡಾಕ ಒಂದಿಷ್ಟು ಸಮಯ ಕೊಡೋದಕ್ಕೂ ಒಂದು 2 ತಾಸು, ಒಂದು 2 ತಾಸು ಕೊಡೋದು ಜಪ ಮಾಡು. ಸಾವಿರ ಜಪ 8 ಅಧ್ಯಾಯ ಓದಾಕ ಬರ್ತದೆ. ಅದನ್ನು ಬರ್ತಾರೆ.
ಶಾಂತಪ್ಪ ದೇವ ಮಲ್ಲಮ್ಮ ಸಿದ್ಧ ಬಾಲಕರನ್ನು ಮುಂದೆ ಕೂಡಿಸಿಕೊಂಡು ಏನು ಮಾಡ್ತಾರಲ್ಲ ಈ ರೀತಿಯಾದ ಸಂಸ್ಕಾರ ಕೊಡ್ತಾರೆ ಅವರು. ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡೋದು ಒಬ್ಬರೆಲ್ಲ ಒಂದೊಂದಿದ್ದ ಪಾರಾಯಣ ಮಾಡಿ ಮನೆ ಅನ್ನುವಂಥ ಹೆಣ್ಮಕ್ಳ ಗಂಡ್ಮಕ್ಳು ಅದರಂತೇನೋ ಅದಾರೋ. ನಾವು ಹಿಂದಕ್ಕಿನ ಪುರಾಣ ಹೇಳಿದಾಗ ಎಷ್ಟೋ ಮಂದಿ ಸಿದ್ಧಾಳ ಚರಿತ್ರೆ ಪಟ್ಟಿ ಊರೊಳಗೆ ಚರಿತ್ರೆ ಓದೋರೆಲ್ಲ ಸಿದ್ಧಾಳ ಚರಿತ್ರೆ ಪಾರಾಯಣ ಮಾಡ್ತಾರೆ. ಕೈ ಎತ್ತಿ ಹೇಳು ನೋಡೋಣ, ಕೈ ಎತ್ತಿ ಹೇಳೋಣ. ಚರಿತ್ರೆ ಓದ್ರಿಲ್ಲ ನೀವು ಓದ್ರಿ ಅಂತ ಚರಿತ್ರೆ ನಿಮ್ಮ ಕಡೆ ರೊಕ್ಕ ತಗೊಳ್ಳಾರ್ದ ಪುಕ್ಕಟ ಕೊಟ್ಟು ನಾವು ಕೊಟ್ಟಿಲ್ಲ ಮಾಡ್ಕೋತಿಂದ ಓದ್ರಿಲ್ಲ. ಒಬ್ಬರ ಮಾಡ್ತೀರಿ ಚರಿತ್ರೆ ಪಾರಾಯಣ ಕೇಳಬೇಡ, ಮಾತೇಳ ಕೇಳ. ಏನು ಮಾಡಬೇಕಾಗಿತ್ತು ಅದನ್ನು ಮಾಡಬೇಕಿಲ್ಲ, ಏನು ಮಾಡಬಾರದು ಅದನ್ನು ಮಾಡಕತ್ತಿದ್ದೀವು. ಮಾಡಬಾರ್ದು ಮಾಡಿದ್ರೆ ಮಗಲೇನು ಆಗಬಾರ್ದು ಆಗ್ತತಿ, ದುಃಖನ ಆಗ್ತತಿ ಅಂತ. ಸುಖ ಆಗಲಿ ಅಂತ ಅಪೇಕ್ಷೆ ಐತಿ, ಸುಖ ಆಗೋ ಕಾರ್ಯಗಳನ್ನು ಮಾಡುವಂಗಿಲ್ಲ. ದುಃಖ ಬೇಡ ಅಂತ ಎಲ್ಲರಿಗೂ ಅಪೇಕ್ಷೆ ಐತಿ, ಆ ದುಃಖ ಬಿಟ್ಟು ಹೋಗುವಂಥ ಕಾರ್ಯ ಮಾಡೋದು ಬಿಡುವಾಗಿಲ್ಲ. ಇದೆಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸಿದ್ಧ ಬಾಲಕನನ್ನು ಮುಂದೆ ಕುಂಡಿಸಿಕೊಂಡು ಈ ವರ್ಷಕ್ಕೆ ಒಂದೇ ಹೋಗ್ತಾರೆ. 7ನೇ ವರ್ಷ 6 ವರ್ಷ ಗತಿಸಿ 7ನೇ ವರ್ಷ ಚಾಲು ಆದವು. 7 ವರ್ಷದ ಬಾಲಕನನ್ನು ಮುಂದೆ ಕುಂಡಿಸಿಕೊಂಡು ಕುಲಗುರುಗಳಿಂದ ಏನು ಮಾಡ್ಕೊಂಡು ಶಾಸ್ತ್ರ ಶ್ರವಣಗಳು ಮಾಡ್ತಿದ್ರು. ಒಮ್ಮೆ ಏನು ಬಂತು ವಿಷಯ, ಗುಬ್ಬಿ ಹೆರರ ಮನೆ ತನ್ನ ಮನೆ ಎಂಬಂತೆ ಧರೆ ಧನ ವನಿತೆಯ ಎನ್ನವರೆಂದು ಹೋರಿ ಹೋರಿ ಸಾಯುತ್ತಿದೆ ಜೀವ. ಸರ್ವಕರ್ತೃ ಕೂಡಲ ಜನ್ನ ಸಂಗಮ ದೇವನೆಂದರಿಯದೆ ಗುಬ್ಬಿ ಹೆರರ ಮನೆ ತನ್ನ ಮನೆ ಎಂಬಂತೆ ಧರೆ ಧನ ವನಿತೆಯರು ನನ್ನವರು ತನ್ನವರು ಎಂದು ಹೋರಿ ಹೋರಿ ಸಾಯುತ್ತಿದೆ ಜೀವ. ಕರ್ತೃ ಇದಕ್ಕೆಲ್ಲ ಕರ್ತೃ ಒಬ್ಬ ಕೂಡಲ ಸಂಗಮ ದೇವನನ್ನು ಮರೆತು ಅನ್ನೋ ವಚನಗಳು ಹಿಂಗೆ ವಚನ ಚಿಂತನೆ ನಡೆದುತ್ತಾನೆ. ಏನ್ ಹೇಳ್ತಾರೆ ಅಂತಂದ್ರೆ, ಧನ ಕನಕ ಸ್ತ್ರೀ ಪುತ್ರ ಸಂಪತ್ತನ್ನು ಧರಣಿ ಜಲವನ್ನಿ ನಿಲವೇ ಗಗನ ಶಶಿನಾಥ ಮಗವಾಗಮಿವು ತಾವೆಲ್ಲ ಮನದ ಕಲ್ಪನೆಯಲ್ಲಿ ಕೊಳೆಯಲು ಕನಸಿನಂತದಿ ಕಡೆಯಲಯಸುಗು ತನಯರೇ ನೀ ನಿಂತು ತಿಳಿಗಿರಿ ಎಂದು ಗುರುಪೇರ್ದಂ. ವೀರಭದ್ರ ಸ್ವಾಮಿಗಳು ಅವತ್ತು ವೈರಾಗ್ಯ ಶಾಸ್ತ್ರದಲ್ಲಿ ವಿವೇಕ ವೈರಾಗ್ಯ ಶಮದಮಾದಿ ಷಟ್ ಸಂಪತ್ತಿ ಮುಮುಕ್ಷುತ್ವ ಅಂತ ಬರ್ತಾವ. ಆವತ್ತ ಧನ ಕನಕ ಸ್ತ್ರೀ ಪುರುಷ ಈ ಸಂಪತ್ತ ಭೂಮಿ ಸೀಮಿ ಜಲ ಹೌದು ಆಕಾಶ ಗಾಳಿ ಅಗ್ನಿ ಜಲ ಪೃಥ್ವಿ ಈ ಭೂಮಿ ಮೇಲಿನ ಜನರು ನಾವು ನೀವು ಸ್ವರ್ಗ ಮರ್ತ್ಯ ಪಾತಾಳ ಲೋಕ ಎಲ್ಲವೂ ಒಮ್ಮೆ ಏನಾಗ್ತಾವು ಅಂತಂದ್ರೆ ಈಶ್ವರ ಸತ್ಯೊಳಗೂ ಎಲ್ಲ ಪ್ರಳಯ ಆಗಿ ಹೋಗ್ತಾವು. ಈ ಭೂಮಿ ಮೇಲೆ ಯಾವುದು ಏನಾಗುವುದಿಲ್ಲ ಅಂತಂದರೆ ಇದು ಉಳಿದಿಲ್ಲ. ಮೊನ್ನೆ ಆಸಾಮದಲ್ಲಿ ಮಳೆಯ ವರ್ಷ ನೋಡಿದ್ರೆ ಗೊತ್ತಾಗುತ್ತೆ. ಸಿಟಿಯೊಳಗದು ಎಂತೆಂಥ ಬಿಲ್ಡಿಂಗ್ಗಳು, 10 ಅಂತಸ್ತಿನ ಬಿಲ್ಡಿಂಗ್ಗಳು, ಮನೆಯಾಗಿನ ಮಂದಿ ದನ ಕರ ಬಂಗಾರ ಸಹಿತ ಏನಾದ್ರು ಹೊಳಿಪಾರಾಗಿ ಹೋಗ್ಬಿಟ್ಟು ಎಷ್ಟೋದ್ರಿಂದ ಗೋಳೆ ಹಾಕಿದ್ದಾರೆ ಏನಾಗ್ತಂದ್ರು ಒಂದು ಕ್ಷಣ ಮಾತ್ರದೊಳಗೆ ಹೋಗ್ಬಿಟ್ಟು ಹಂಗೆ ಒಂದಾನೊಂದು ದಿನ ಏನಾಗ್ತದೆ, ಇದೆಲ್ಲ ಲಯ ಹೊಂದುತ್ತದೆ, ಇದೆಲ್ಲ ನಾಶ ಆಗ್ತದೆ ಅಂತ ಇಷ್ಟೆಲ್ಲ ವಿಷಯಗಳನ್ನು ಇವೆಲ್ಲ ಏನಾದ್ರು ಒಂದು ಕನಸಿನ ವಸ್ತುಗಳು ಕನಸಿನ ಹಾಕೊಂಡು ಯಾತನಾದ ತಕ್ಷಣ ಮತ್ತೆ ಹಂಗೆ ಇಲ್ದಂಗೆ ಆಗ್ತಾವೋ. ಕನಸಿನೋಳು ಅರಸಿಗೆ ಬಡತನವಾಗಿ ತಜ್ಜನಿತ ದುಃಖವನ್ನು ಎಚ್ಚರು ನೀಗಿದಂತೆ ತನಗೆ ಸಂಸ್ಕೃತಿ ಮಾಯಾ ವಿಕೃತಿ ಎಂತೋರೆ ಮತ್ತು ಅನುಭವದಿಂದ ಅರಿದೊಡೆ ಖುಷಿಯನ್ನು. ಕನಸಿನ ಪದಾರ್ಥಗಳು ಏನೇನೋ ತೋರ್ತಾವೆ. ನಾವು ಕನ್ನಡ ಕವಿಗೆ ವಿಧಾನಸಭೆ ಹಾಡ್ತಾರೆ. ಏನು ಹಾಡ್ತಾರೆ ಅಂತಂದರೆ, ಕನಸಿನ ಒಂದು ಬೆಳ್ಳಿ ಬಂಗಾರದ ಮನೆ ಹಾಕ್ತಾರೆ. ಹೌದು,
ಬಂಗಾರದ ಮಳೆಯಾಗಿ ಹಳಿಯಾಗಿ ಹರಿಯಾಕಿರ್ತಾರೆ. ಭಾಳ ಆನಂದ ಕಲಿಸ್ಕೊಂಡು ಭಾಳ ಆನಂದ ಆಯ್ತು. ಇದೆಲ್ಲ ನಂದು ನನಗ ಆಗ್ತೈತಿ ಅಂತ ತಿಳ್ಕೊಂಡು ಸಂತೋಷವಾಗಿದ್ದ ಪಟ್ಟಣ ಯಾತ್ರೆ. ಏನು ಮಳೆ ಯಾವಾಗ ತಿನ್ನಲಿಲ್ಲ ಹೊರಟಿಲ್ಲ ಮಠ ಮಾಯ. ಇದು ಮುಂದಿನ ಶುಭ ಅಂತ ತಿಳ್ಕೊಂಡಂತ ಈ ಕೆಲಸವಾಗಬೇಕಂದ್ರೆ ಮುಂದಿನ ವರ್ಷ ಏನು ಬಂಗಾರ ಸಿಗುವುದು ಮನುಷ್ಯನ ಕಲ್ಪನೆ. ಇವೆಲ್ಲ ಏನದಾವಂದ್ರೆ ಮನದ ಕಲ್ಪನೆಯಲ್ಲಿ ಇವು ಹೆಂಗದವ ಕನಸಿನಂತೆ ಇವುಗಳೇನಾಗಿದಾವ ಅಂತಂದರೆ ಮೂಡಿ ಕೊನೆಗೆ ಏನಾಗ್ತಾವಂದ್ರೆ ಲಯಗೊಳ್ಳುತ್ತವೆ ಅನ್ನತಕ್ಕಂಥ ವಿಚಾರವನ್ನು ಹಿಂಗೆ ಹೇಳ್ತಿದ್ರು. ಯಾರು? ಗುರು ತಿರುಭದ್ರಾನಂದ ಮಹಾಸ್ವಾಮಿಗಳು ಹಿಂಗೆ ಬೋಧಿಸಿದ್ರು. ಆಗ ಎಲ್ಲರೂ ಸುಮ್ಮ ಕೂತಿದ್ರು. ಇವು ಪಾಲಕ್ಷಿದ ಸುಮ್ಮ ಕೊಟ್ಟಿರ್ಬೇಕಲ್ಲ. ಇವು ಎದ್ದೇನಂದ, ಸಿದ್ಧರಾಗಳೆ ಸ್ವಾಮಿ ಪಾದಕ್ಕೆ ಬಿದ್ದು ಕೇಳನ್ನವ ವ್ಯಾಪಕ ವಿದ್ಯುದಂ ಲಯನಂತವುದು ಪೇಳುವುದು ಲಯಲ್ಲಿ ಎಂದು ಮುದ್ದುವಾಗನೆ ನ್ಯಾಯಶಾಸ್ತ್ರದ ಬುದ್ಧಿಯುತ ಸದ್ಗುರುವ ಕೇಳಲು ಕಿದ್ಯು ಸಿದ್ಧಿಪುದು ತವ ಪ್ರಶ್ನೆ ಉತ್ತರವೆಂದು ಗುರು ಪೇಳ. ಸಿದ್ಧ ಬಾಲಕ ಹಿಂಗಪ್ಪ ನಿದ್ದೆ ಮಾಡಬೇಕಿದ್ದೆ. ಶಾಸ್ತ್ರ ಕೇಳೋದು ಮೂತಿ ತಳ ನೋಡ್ಕೊಂಡ್ಬಾರ್ದು. ಶಾಸ್ತ್ರ ಕೇಳೋದು ಕಣ್ಣು ಮುಚ್ಚಿಕೊಂಡಿರ್ಬಾರ್ದು. ಧ್ಯಾನ ಮಾಡೋದು ನೋಡ್ಕೊಳ್ಳೋದು ಶಾಸ್ತ್ರ ಕೇಳುವುದಲ್ಲ. ಶಾಸ್ತ್ರ ಕೇಳುವಾಗ ಹೇಳೋರು ಮುಖ ನೋಡೋದು ತಗೊಂಡ್ರಿ. ಶಾಸ್ತ್ರ ಕೇಳುವಾಗ ಮೂತಿ ಕೆಳಗಾಗಬಾರ್ದು. ಶಾಸ್ತ್ರ ಕೇಳುವಾಗ ಮೇಲ್ಮುಖನೇ ಇರಬೇಕು. ಆ ಲಕ್ಷಣಗಳವ. ಶ್ರವಣ ಮಾಡುವ ಕಾಲಕ್ಕೆ ಹೆಂಗೆ ಶ್ರವಣ ಮಾಡಬೇಕು ಅನ್ನುವಂಥ ಲಕ್ಷಣಗಳು ಎಲ್ಲಿ. ಮೂತಿ ತೆಳಗೆ ಮಾಡಬೇಡ್ರಿ, ಯಾರು ನಿದ್ದೆ ಮಾಡಬೇಡ್ರಿ. ಎಚ್ಚರಾಗಿದ್ದು ಎಚ್ಚರಪ್ಪ ಗುಣಿ ಎಚ್ಚರಪ್ಪ, ಎಚ್ಚರದಕ್ಕೆ ಹುಚ್ಚರಾಗಿ ಕರಗಬೇಡಪ್ಪ. ತುಚ್ಛ ಪ್ರಪಂಚವನ್ನು ಎಚ್ಚರಿರಪ್ಪ, ನೀ ನಿಶ್ಚಯ ಧ್ಯಾನವನ್ನು ಕಚ್ಚಿರಪ್ಪ. ವೇದದ ಮೂಲವ ತಿಳಿಯಪ್ಪ, ನೀವು ವಾದ ವೇದವ ಅಳೆಯಪ್ಪ ಅಂತ ಕರ್ಕೊಂಡು ಬಿಡೋಳಪ್ಪನವರು ಭಾಳ ಸುಂದರವಾಗಿ ಪದಗಳು ಕೇಳಬೇಕು. ಅವರು ಕೇಳುವಂಥ ಪದ್ಧತಿಗಳನ್ನ ಪುಣ್ಯಾತ್ಮರು ಬರೆದು ಹೋಗಿದ್ದಾರೆ. ಅದಕ್ಕೆ ಎಚ್ಚರದಿಂದ ಏನು ಮಾಡಬೇಕು ಅಂದ್ರೆ ಎಚ್ಚರದೊಳಗೆ ಎತ್ತರ ಆಗಬೇಕು. ಎತ್ತರದೊಳಗೆ ಎತ್ತರ, ಈ ಜಾಗೃತ ಎತ್ತರ, ಇದ್ರೊಳಗೆ ಮಾತ್ರ ನಾವು ಎತ್ತರ ಆಗಬೇಕು, ವಿವೇಕವಂತರ ಆಗಬೇಕು ಅಂತ. ವಿವೇಕವಂತರಾಗಿ ಅಗದಿ ಪ್ರಸನ್ನ ಮುಖದಿಂದ ಏನಾಗಬೇಕು ಅಂತಂದರೆ ಮುಂದೆ ಕುಂತವ್ರು ನೋಡಿ ಹೇಳೋರಿಗೆ ಇನ್ನಷ್ಟು ಏನಾಗಬೇಕು ಅಂದ್ರೆ ವೃತ್ತಿ ಉತ್ತಿ ಬರಬೇಕು. ಹಂಗೆ ಏನಿರಬೇಕು ಅಂತಂದ್ರೆ ಆ ಪ್ರಸನ್ನತೆ ಇರಬೇಕು. ಯಾವುದು ಶ್ರೋತೃಗಳಿರಲಿ. ಸಿದ್ಧ ಸ್ವಾಮಿಗೆ ಏನಾದರೂ ಸಿದ್ಧ ಬಾಲಕ ಸ್ವಾಮಿಗಳಿಗೆ ಎದ್ದು ನಿಂತು ನಮಸ್ಕಾರ ಮಾಡಿ, ಗುರುಗಳೇ ನೀವು ಹೇಳೋ ಮಾತ್ರ ಎಲ್ಲ ತಿಳಿತು ಅಂದ್ರೆ ಒಂದು ಯಾಕೆ ಒಂದು, ಆದರೆ ಎಲ್ಲಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಈ ಆಕಾಶ ಇದು ಎದರೊಳಗೆ ಇದು ಲಯ ಆಗ್ತೈತಿ. ಲಯ ಅಂತಕ್ಕಂಥ ಲಯ ನಾಶ. ಅದರೊಳಗೆ ಪ್ರಭು ಅದರೊಳಗೆ ಅಲ್ಲಿ ಕಾಣಲ್ಲ. ಅದು ನಾಶ ಅಂದ್ರೆ ಕೈಯಾಗ ಗಡಿಗೆ ಬಿದ್ದು ಹೊಡಿತು, ಅದಕ್ಕೆ ನಾಶ ಅಂತ. ಒಂದು ಕೈಯಾಗ ಗಡಿಗಿತ್ತು ಬಿದ್ದು ಹೊಡಿತು ಅಂದ್ರೆ ನಾಶ ಅಂತ. ಆ ನಾಶಕ್ಕೆ ಮತ್ತೆ ಉತ್ಪತ್ತಿ, ಆ ಮಣ್ಣು ಮತ್ತೆ ನೆನೆ ಹಾಕಿ ಮತ್ತೆ ಗಡಿಗೆ ಮಾಡಬಹುದು. ಲಯ ಅಂದ್ರೆ ಹಾಕಲ್ಲ. ಲಯ ಅಂದ್ರೆ ಅದು ಮುಗಿಕೊಂಡು ಕೈ ಕಾಣಬಹುದು. ಇದಕ್ಕೆ ಲಯ ಅಂತ. ಲಯಕ್ಕೂ ನಾಶಕ್ಕೂ ಹಿಂಗೆ ವ್ಯತ್ಯಾಸಗಳಾದ ಶಾಸ್ತ್ರದಲ್ಲಿ. ಆಕಾಶ ಎಲ್ಲರೂ ಲಯ ಅಂತ ಹೇಳಬೇಕ್ರಿ ಅಂತಂದ ಅವ್ರಿಗೆ ಗೊತ್ತಾ. ಏನು ಗೊತ್ತಾಗ್ತು ಅಂತಂದ್ರೆ ಈ ಪ್ರಶ್ನೆ ನನಗೆ ಹೇಳಕ್ಕಾಗೋದಿಲ್ಲ. ಇದಕ್ಕೆ ಉತ್ತರ ತಮ್ಮ ಏನು ಮಾಡು ಅಂತಂದ್ರೆ, ನೀನು ಮುದ್ದು ಬಾಲನೇ ಸಂತೋಷವಷ್ಟ ಆಗ್ತವರಿಗೆ. ಯಾಕಂದ್ರೆ ಪ್ರಶ್ನೆ ಕೇಳೋರಿಗೆ ಸಂತೋಷ ಬಾಳ ಆಗ್ತದೆ. ಜಿಜ್ಞಾಸಾವಿಷ್ಕರಣ ಬುದ್ಧಿ ಪ್ರಶ್ನೆ ಅಂತ ಬರ್ತದೆ ಶಾಸ್ತ್ರದಲ್ಲಿ. ಜಿಜ್ಞಾಸಾವಿಷ್ಕರಣ ಬುದ್ಧಿ ಪ್ರಶ್ನೆ ಅಂದ್ರೆ ತಿಳಿಯಲಾರದ ವಿಷಯವನ್ನು ಗುರುಗಳಿಂದ ಕೇಳಿ ತಿಳ್ಕೊಳ್ಬೇಕು ಅಂತೇನು ಪ್ರಶ್ನೆ ಮಾಡ್ತಾರಲ್ಲ, ಅದಕ್ಕೇನಂತಾರೋ ಪ್ರಶ್ನೆ ಅಂತ.
ಜ್ಞಾನೋದ್ದೇಶಕ ಆಧೀನ ಶಬ್ದ ಪ್ರಶ್ನೆ. ಜ್ಞಾನವನ್ನು ಮಾಡಿಕೊಳ್ಳುವ ಉದ್ದೇಶ ಮನುಷ್ಯನಿಗೆ ಇಟ್ಟುಕೊಂಡು ಏನು ಕೇಳ್ತಾನಲ್ಲ ಅದು ಪ್ರಶ್ನೆ. ಇವರು ಎಷ್ಟು ಶಾಲೆಗಳನ್ನು ನೋಡುವಂತ ಪ್ರಶ್ನೆ ಮಾಡ್ತಾನಲ್ಲ ಅದು ತರ್ಕ. ಇತ್ತಂಡ ವಾದಕ್ಕೆ ನಿಲುಕುವುದು ಬ್ರಹ್ಮ. ಈ ತರ್ಕಕ್ಕೆ ಇತ್ತೊಂದು ವಾದಕ್ಕೆ ಬ್ರಹ್ಮ ಸಾಧ್ಯ ಆಗೋದಿಲ್ಲ. ವಾದ ಇರಬೇಕು, ಅದು ಸಂವಾದ ಇರಬೇಕು, ಅಲ್ಲಿ ವಿವಾದ ಇರಬಾರದು. ಅದಕ್ಕೆ ವಾದ ಅಂತಾರೋ, ಪ್ರಶ್ನೆ ಅಂತಾರೋ. ಜ್ಞಾನೋದ್ದೇಶಕ ಅಧೀನ ಶಬ್ದ ಪ್ರಶ್ನೆ. ಇನ್ನು ಉತ್ತರ ಯಾವುದು ಕರಬೇಕು ಅಂದ್ರೆ ದೋಷ ಭಂಜನಂ ಉತ್ತರ. ಅದು ಪ್ರಶ್ನೆ ಮಾಡತಕ್ಕಂಥ ಪ್ರಶ್ನೆಯೊಳಗೆ ಏನು ದೋಷತೆ ಅನ್ನುವಂಥದ್ದನ್ನು ಕಂಡು ಹಿಡಿದು ಆ ದೋಷವನ್ನು ಪರಿಹಾರ ಮಾಡಿ ನಿರ್ದೋಷವಾಗಲ್ಪಟ್ಟಂಥ ವಿಚಾರವನ್ನು ಅವಾಗ ತಿಳಿಸುವುದಕ್ಕೆ ಏನಂತಾರೋ ಉತ್ತರ ಅಂತ ಹೇಳ್ತಾರೆ. ನಿನ್ನ ಪ್ರಶ್ನೆಗೆ ಬುದ್ಧಿಯುತ ಸದ್ಗುರುವ ಕೇಳಲು ಆಳ ಬುದ್ಧಿವಂತರಾಗತಕ್ಕಂಥ ಸದ್ಗುರುಗಳಂತ ಏನದಾರೋ ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಒದಗಿಬಹುದು ಸದ್ಗುರು ಭಕ್ತವನ್ನು. ಅಂತ ಸದ್ಗುರುಗಳನ್ನು ಏನು ಮಾಡಪ್ಪ ಅಂತಂದರೆ ನೀ ಈ ಪ್ರಶ್ನೆಗಳನ್ನು ಕೇಳು ಅಂತೇಳಿ ಅವ್ರು ಏನು ಮಾಡಿದ್ರು ಅಂದ್ರೆ ತವ ಪ್ರಶ್ನೆಗೆ ಉತ್ತರವೆಂದು ಗುರು ಕೇಳಿದಂ. ನಿನ್ನ ಪ್ರಶ್ನೆಗೆ ಉತ್ತರವನ್ನು ಅವರು ಹೇಳ್ತಾರೆ. ಪ್ರಶ್ನೆ ಹಿಂಗೆ ಕೇಳಿ ತಿಳ್ಕೊಳ್ಳಾಗ್ತದೆ. ಒಬ್ಬ ತರ್ಕವಾದಿ ಬಂದ ಊರಾಗ ತರ್ಕವಾದಿ ಬಂದ. ತರ್ಕಶಾಸ್ತ್ರ ಅಭ್ಯಾಸ ಮಾಡಿದ ಪಂಡಿತ. ಅವನು ಗಾಡಿಯಾಗ ಏನು ಮಾಡಿದ್ದ ಅಂದರೆ ಎಣ್ಣೆ ಕೊಡ್ತಿದ್ದ, ಒಳಗೆ ಹೋಗಿ ಎತ್ತ ಗಾಣ ಹೊಂದಿದ್ದ. ಎತ್ತ ಗಾಣ ಹೊಂದಿದ್ದು ಮಡಿ ಒಳಗೆ ಹೋಗಿ ಎತ್ತ ಹೊಡೆದು ಬರ್ತಿದ್ದ. ಎತ್ತ ಸುತ್ತ ಯಾಕಿರ್ತಿತ್ತು ಕುಸ್ಬಿ ಎಣ್ಣೆ, ಅದು ಎಣ್ಣೆ ಬರ್ತಿತ್ತು. ಆ ಎಣ್ಣೆ ಒಳಗೆ ಒಂದು ಗಿರಾಕಿ ಕೊಡ್ತಿದ್ದು, ಗಿರಾಕಿ ಕೊಡ್ತಿದ್ದ. ಗಿರಾಕಿ ಹೋಗ್ಬಿಟ್ಟಿಗೆ ಎತ್ತ ಹೊಡೆಯಕ್ಕೆ ಹೋಗ್ತಿದ್ದ. ಇಲ್ಲಿ ನಿಂತ್ಕೊಂಡು ಪಂಡಿತ ನೋಡಿದ. ಅಲ್ಲೂ ಇಲ್ಲಿ ಹೊರಗೆ ಬರ್ತೀವಿ, ಯಾರು ಗೆಲ್ತಿ ಕೊಡ್ತೀವಿ, ಒಳಗೆ ಹೋಗ್ತೀವಿ, ಮತ್ತೆ ಬರ್ತೀವಿ, ಹಗಲಾದ ಒಳಗೆ ಯಾಕೆ ಹೋಗ್ತಿ ಅಂತ ಕೇಳಿದ್ರು. ಹಗಲಾದ ಒಳಗೆ ಯಾಕೆ ಹೋಗ್ತಿ ಅಂತಟ್ಟಿಗೆ ಒಳಗಡೆ ಗಾಣ ಹೋಗಿದ್ರಿ, ಪುಷ್ಪಿ ಹಾಕಿದ್ರು, ಎಣ್ಣೆ ತೆಗಾಕ ಎತ್ತ ಗಾಣ ಕುಡಿದ್ರು. ಆ ಎತ್ತ ನಿಂತು ಅಂದ್ರೆ ಹುಡುಗ ಹೊಡೆದು ಬಿಡ್ತನು, ಮತ್ತೆ ಇಲ್ಲಿ ಒಂದು ಎಣ್ಣೆ ಕೊಡ್ತನು, ನಾವು ಒಬ್ಬಟ್ಟಿಗೆ ಆದನು ಅಂದವ ಗಾಣಿಗೆರ. ಆ ಎತ್ತ ಅದು ನಿಂತದ್ದು ನನಗೆ ಹಂಗೆ ಗೊತ್ತಾಗ್ತೈತಿ, ಇಲ್ಲಿ ಹೊರಗಿರುತ್ತೆ ಅಂದವು. ತರ್ಕ ಮಾಡಲ್ಲ, ಅದು ನಿಂತದ್ದು ಹೆಂಗೆ ನನಗೆ ಗೊತ್ತಾಗ್ತೈತಿ ಅಂದ್ಬಿಟ್ಟಿಗೆ ಅವಂದ. ನಾನು ಎತ್ತಿನ ಕೊಳ ಒಂದು ಗಂಟೆ ಕೆಟ್ಟಿದ್ರೆ ಆ ಗಂಟೆ ಸ್ವಲ್ಪ ನಿಂತು ಒಂದು ಎತ್ತು ನಿಂತೈತೆ ಅಂತ ತಿಳ್ಕೊಂಡ್ರು ಹೋಗಿ ಎತ್ತ ಹೊರಗೆ ಬರ್ತಾನೋ ಅಂತ ಸುಮ್ಮನೆ ಬರ್ತಿಲ್ಲ. ಅಥವಾ ಎತ್ತು ನಿಂತಲ್ಲಿ ಹಿಂಗೆ ಗೂನಲ್ಲಿ ಅಂದ್ರೆ ಏನು ಮಾಡಲ್ಲ. ಎತ್ತು ನಿಂತಲ್ಲಿ ನಿಂತು ಗೋನಲ್ಲಿ ಎಷ್ಟಂದ್ರೆ ನೀ ಗಂಟೆ ಸ್ವಲ್ಪ ಆಗತೈತಿ, ಈ ಜಗದಲ್ಲಿ ಇದು ಪೂರ್ಣವಲ್ಲ ಅಂತ. ಆ ನಮ್ಮೆತ್ತ ಬಹಳ ಪ್ರಾಮಾಣಿಕತೆ. ನಿಮ್ಮಂಗ ತರ್ಕಶಾಸ್ತ್ರ ಓದಿಲ್ಲ ಅಂತ ಮೋದಿ ಇವು ಪ್ರಶ್ನೆ. ಈ ಪ್ರಶ್ನೆಯಿಂದ ಏನು ಪ್ರಯೋಜನ ಇಲ್ಲ. ಏನು ಮಾಡುವಂತಂದ್ರೆ ತಮ್ಮ ಪ್ರಶ್ನೆ ಉತ್ತರ ಯಾರು ಹೇಳ್ತಾರೋ ಅಂತಂದ್ರೆ ಬುದ್ಧಿವಂತರಾಗಿರ್ತಕ್ಕಂಥ ಗುರುಗಳು, ಸದ್ಗುರುಗಳು ಹೇಳ್ತಾರಪ್ಪ. ಅವ್ರ ಕಡೆಯಿಂದ ಕೇಳಿ ನೀನೇನು ಮಾಡುವುದು, ನಿನ್ನ ಪ್ರಶ್ನೆ ಪರಿಹಾರ ಮಾಡಿಕೋ ಅಂತ ಹೇಳಿದಾಗ ಆಗ ಅರಿತು ತಾನಿದರಿಂದ ಅಂತರಂಗನೆ ಭರದಿ ಸಿಟ್ಟನು ಬಲ್ಲದು ಅನ್ನರಸಲಿಕೆ ನಾವು ಹೊರಟರೊಪ್ಪರು ಮಾತೆ ಪಿತರೆಂದು ಅರಿದು ನೋಡಿದ ಒಂದು ಯುಕ್ತಿಯ ನಿರದೆ ಸಾಧಿಪೆ ನನಗೆ ತಪ್ತವ ಕೃಪೆ ಎರಚಿ ಕೊನೆ ಹರನೆಯೇ ಭುಜ ಬಲ ಭುಜವದತ್ತು. ಇನ್ನು ನಾನು ಗುರುಗಳನ್ನು ಹುಡುಕಾಕ ಹೋಗ್ತನು ಅಂತಂದ್ರೆ ನಮ್ಮ ತಂದೆ ತಾಯಿಗಳು ನಾನು ಬಿಡೋದಿಲ್ಲ, ಊರು ಜನರು ನಾನು ಬಿಡೋದಿಲ್ಲ. ಯಾಕೆ ಚಿಕ್ಕ ವಯಸ್ಸೊಳಗೆ ಮಾಡಿರ್ತಕ್ಕಂಥ ಲೀಲೆಗಳೆಲ್ಲ ಅವ್ರ ಕಣ್ಮುಂದದಾವು, ಹೃದಯಗಳದಾವು. ಇಂಥ ಹುಡುಗನ ಬಿಟ್ಟೇನು ಮಾಡೋದು ಅಂತ ತಿಳ್ಕೊಂಡು ನಾನು ಯಾರು ಬಿಟ್ಟು ಬಿಡುವುದಿಲ್ಲ. ಇದಕ್ಕೆ ಏನಾದ್ರು ಒಂದು ಯುಕ್ತಿ ಮಾಡಬೇಕು ಅಂದ. ಇದಕ್ಕೆ ಏನಾದ್ರು ಒಂದು ಯುಕ್ತಿ ಮಾಡಬೇಕು ಅಂತ ಒಂದು ಯೋಜನೆ ಮಾಡಿದ. ಒಂದು ಯೋಜನೆ ಮಾಡಿ ಮನೆಯನ್ನು ಬಿಡಬೇಕು, ಊರನ್ನು ಬಿಡಬೇಕು ಅಂತ ವಿಚಾರ ಮಾಡಿದ. ನಮ್ಮ ಶಾಸ್ತ್ರದಲ್ಲಿ ಒಂದು ಮಾತು ಬರೀತಾರೆ. ಏನು ಅಂತಂದರೆ
ವನಿತಾದಿ ದೋಷದರುಷಣವಿ ನಿಮಿತ್ಯ ಆವ ಅನುವಿಂದ ಅವನು ಬಿಡುವುದು ರೂಪು ಬಳಿಕ ಮನ ಅತ್ತ ಜರಗದ ನಿಷ್ಠೆಯದು ಕಾರ್ಯವೆಂದೆಂದು ಬಗೆಯುವುದೇ ವಿರಾಗತೆಯ ನೆಲೆಯೆಂದು. ಜ್ಞಾನ ವೈರಾಗ್ಯ ಉಪರತಿಗಳು ಎಂಬಿವರೆ ಸಂಧಾನಿಸುತ್ತಿದೆ ಭೋಗ ಮೋಕ್ಷ ಮಾಂಚಿತರು ಅನ್ನುವಂಥ ಪದ್ಯದೊಳಗೆ ಈ ಮಾತನ್ನು ಬರೀತಾರೆ. ಏನು ಅಂತಂದರೆ, ಈ ಹೆಂಡತಿನ ಬಿಡ್ತನು, ಮಕ್ಕಳ ಬಿಡ್ತನು, ತಾಯಿ ತಂದೆ ಬಿಡ್ತನು, ಮನೆ ಬಿಡ್ತನು ಅಂದ್ರೆ ಯಾರೋ ಒಪ್ಪೋದಿಲ್ಲ, ಯಾರೋ ಒಪ್ಪೋದಿಲ್ಲ. ಮತ್ತು ಮನೆ ಬಿಟ್ಟು ಸನ್ಯಾಸಿಯಾಗಿ ಹೋಗುತ್ತಾನಂದ್ರೂ ಕೂಡ ಯಾರೋ ಒಪ್ಪೋದಿಲ್ಲ. ಮತ್ತು ಇವರು ಒಪ್ಪಿಗೆ ಇರೋದು ನಾವು ಹಾಗೆ ಅಂತಂದ್ರೆ ನಾವು ಹಾಗ ಕಾರ್ಯ ಸ್ಥಿತಿ ಆಗೋದಿಲ್ಲ. ಸಣ್ಣ ಹುಡುಗ ಇದ್ದಾಗ ಮನೆ ಬಿಟ್ಟು ಹೋಗಬೇಕಾಗಿತ್ತು ಅಂದ್ರೆ ತಾಯಿ ತಂದೆಗಳ ಆಜ್ಞೆ ಬೇಕಂತ. ವಯಸ್ಸನ್ನು ಮದುವೆಗಿಂತ ಮದುವೆ ಆಗೋಕ್ಕಿಂತ ಮೊದಲು ಮನೆ ಬಿಟ್ಟು ಸನ್ಯಾಸಿ ಆಗಬೇಕಾಗಿತ್ತು ಅಂದ್ರೆ ತಂದೆ ಮತ್ತು ತಾಯಿಗಳ ಆಶೀರ್ವಾದ ಬೇಕು, ಅವ್ರ ಅಪ್ಪನ ಬೇಕು. ತಂದೆ ಕೊಡೋದ್ರಷ್ಟು ಅದು ಕಡೆಗೆ ತಾಯಾರ ಕೊಡಬೇಕು. ಹಿಂಗೆ ನೇಮದ ಶಾಸ್ತ್ರದಲ್ಲಿ. ಮತ್ತು ಇವ್ರು ಹೇಳ್ದ ಕೇಳೋದು ಆಜ್ಞೆ ಅಂದ್ರೆ ತಾಯಿ ಆಜ್ಞೆ ತಂದೆ ಆಜ್ಞೆ ಪಡ್ಕೊಳ್ಳೋ ಆಜ್ಞೆ ಅಂತಂದರೆ ನನ್ನ ಸಾಧನೆ ಸಿದ್ಧ ಆಗೋದಿಲ್ಲ. ಇನ್ನು ಮದುವೆ ಆದ ನಂತರ ಈ ಕೆಲವು ಮಂದಿ ಸನ್ಯಾಸಿಗಳಾಗ್ತಾರಲ್ಲ, ಮದುವೆ ಆದ ನಂತರ ಇವರು ಮದುವೆ ಆದ ನಂತರ ಸನ್ಯಾಸಿಗಳಾಗ್ಬೇಕಾದ್ರೆ ಮಾಡಿಕೊಂಡು ಹೆಂಡತಿ ಪರ್ಮಿಷನ್ ಬೇಕು. ಮಾಡಿಕೊಂಡು ಹೆಂಡತಿ ಪರ್ಮಿಷನ್ ಕೊಟ್ಟ ನಂತರ ಸನ್ಯಾಸಿ ಆಗಬೇಕು. ಇದ್ರ ಹಂಗೆ ಸನ್ಯಾಸಿ ಆದಂದ್ರೆ ಇವು ಸಂಖ್ಯೆ ಸಾಲದ ಅರ್ಥಕ್ಕಿಂತ ಸಂಖ್ಯೆ ಸಾಲೋದು. ಸುಮ್ಮನೆ ಸಂಖ್ಯೆ ಅಡ್ಡಾಡೋದು, ನಾಲ್ಕು ಬಳೆ ಹಾಕೋದು, ಶಾಂತಿ ಆಡ್ಕೊಟ್ಟು ಕುಡಿದು ಯಾವ್ದು ಬಿಡ ಮರುವುದು ಇಷ್ಟ ಆಗಲ್ಲ. ಸಾಧನೆ ಸಾಧನೆ. ಅದಕ್ಕೆ ಇದನ್ನೆಲ್ಲ ತಿಳಿದಿರ್ತಕ್ಕಂಥ ಶುದ್ಧ ಬಾಲಕ ಒಂದು ಉಪಾಯ ಮಾಡೋಣ ಅಂತೇಳಿ ಒಂದು ಉಪಾಯದಿಂದ ಏನಾಗಬೇಕು ಅಂದ್ರೆ ಬೆಣ್ಣೆ ಒಳಗಿನ ಕೂದಲ ತೆಗಿತಾರಲ್ಲ, ಅದೇನು ತ್ರಾಸ ಆಗ್ತದೆ, ಬೆಣ್ಣೆ ತೆಗ್ಯಾವ ತ್ರಾಸ ಆಗ್ತದೆ. ಆ ಬೆಣ್ಣಿಗೂ ತ್ರಾಸ ಆಗಂಗಿಲ್ಲ, ತೆಗ್ಯಾವ ತ್ರಾಸ ಆಗಂಗಿಲ್ಲ. ಹಂಗೊಂದು ಉಪಾಯ ಮಾಡಬೇಕು. ಉಪಾಯ ಅಂತಾರೋ ಯುಕ್ತಿ ಅಂತ ಒಂದು ಉಪಾಯ ಮಾಡೋಣ ಅಂತ ತಿಳ್ಕೊಂಡು ಒಂದು ದಿವಸ ಏನಾಯ್ತು ಅಂತಂದರೆ ಅವತ್ತು ಗುರುವಾರದ ಮನೆಯಿಂದ ಹೊರಟ ಊರ ಹೊರಗಿನದೊಂದು ಶಿವ ದೇವಾಲಯ, ಅದರ ಭಾಗ ಹೇಳ್ತಿರ್ತಾರೆ. ಊರ ಹೊರಗವರ ಒಂದು ಶಿವನ ದೇವಾಲಯ ಇತ್ತು. ಆ ಶಿವನ ದೇವಾಲಯಕ್ಕೆ ಹೋಗಿ ಪರಮಾತ್ಮ, ನಾನು ಮಾಡುವ ಸಾಧನೆಗೆ ನೀ ಕೃಪಾ ಮಾಡಬೇಕು ಅಂತ ಪರಮಾತ್ಮ ಧ್ಯಾನ ಮಾಡಿದ. ಮೊದಲ ಶಾಸ್ತ್ರಗಳ ನಿಯಮದ ಒಂದು ಶಿವನ ಕೃಪೆ, ಒಂದು ವೇದ ಕೃಪೆ, ಇನ್ನೊಂದು ಅಂತಃಕರಣ ಕೃಪೆ, ಇನ್ನೊಂದು ಗುರು ಕೃಪೆ. ಇವು 4 ಕೃಪೆಗಳಿದ್ದಾಗ ಒಂದೊಬ್ಬ ಮನುಷ್ಯನಿಗೆ ತತ್ವಜ್ಞಾನ ಆಗ್ತದೆ. ಇದ್ರಾಗ ಒಂದೇ ಕೊರತಿತ್ತು ಒಂದು ತತ್ವಜ್ಞಾನ ಆಗ್ತದೆ, ಸ್ವರೂಪದ ಜ್ಞಾನ ಆಗೋದು. ಸದ್ಗುರುಗಳನ್ನು ಮೊದಲು ಮಾಡಿಕೊಂಡು ಸಕಲ ಜ್ಞಾನ ಸಾಮಗ್ರಿಗಳ ಪರ್ಯಂತರವಾಗಿ ಅವನಿಗೆ ಶ್ರವಣಕ್ಕೆ ಯಾವುದೋ ಪ್ರತಿಬಂಧಕ ಇಲ್ಲದ ಅವನು ಶ್ರವಣ ಮಾಡುತ್ತಿದ್ದ ಅಂತಂದ್ರೆ ಅವನು ವೇದಕ್ಕೆ ಯಾವುದು ಈಶ್ವರನ ಕೃಪಾಗೈತೆ ಅಂತ ತಿಳ್ಕೋಬೇಕು. ಏನೇನು ಅವನು ಯೋಗ್ಯ ಸದ್ಗುರು ಸಿಗಬೇಕು ಅಂತಿಂತವಲ್ಲ, ಯೋಗ್ಯ ಸದ್ಗುರು ಸಿಗಬೇಕು. ಅಂತಹ ಸದ್ಗುರುಗಳನ್ನು ಮೊದಲು ಮಾಡಿಕೊಂಡು ಯೋಗ್ಯ ಶಾಸ್ತ್ರಗಳು, ಯೋಗ್ಯ ಸಂಪ್ರದಾಯಗಳು, ಯೋಗ್ಯ ಸಜ್ಜನರು ಇವರೆಲ್ಲ ಕೂಡಿ ಶಾಸ್ತ್ರ ಕೇಳಾಕ, ಭಜನಾ ಮಾಡಾಕ ಪ್ರತಿಬಂಧಕ್ಕೆ ಇಲ್ಲ, ಯಾರು ಅಡ್ಡಿ ಅಡ್ಡಿ ಮಾಡೋದಿಲ್ಲ ಅಂತಂದ್ರೆ ಶಾಸ್ತ್ರಕ್ಕೆ ಹೋಗ್ಕೊಂಡು ಹೆಂಡತಿ ಅಂಗಿ ಸರಕಿದ ಜಗದ ಹಾಕಿದ್ಲು ಅಂದರೆ, ಮಕ್ಕಳು ತೆಕ್ಕೆ ಹಾಯಿರ್ತಾವಿದ್ದು ಅಂತಂದ್ರೆ ಈಶ್ವರ ಕೃಪಾ ಆಗೈತೆ ಅಂತ ತಿಳ್ಕೊಬೇಕು. ಮತ್ತು ಮಠಕ್ಕೆ ಶಾಸ್ತ್ರ ಕೇಳಕ್ಕೆ ಹೋಗ್ತಾನಂತ ಹೆಣ್ಮಕ್ಳು ಏನಿಲ್ಲ ಅಂಗಿ ಹಿಡಿದು ಎಲ್ಲಿ ಹೋಗಿ ಬಾಯಿ ನನ್ನಕ್ಕೆ ಕೂಡಿದ್ರೆ ಏನು ಯಾವಾಗ ಮಠಕ್ಕೆ ಬರ್ತೀನಿ, ಯಾವಾಗ ಶಾಸ್ತ್ರ ಕೇಳ್ತೀನಿ? ಹೌದು, ಸಾಧ್ಯ ಇಲ್ಲ. ಬರೀತಾರೆ ಈಶ್ವರ ಕೃಪಾ ಅಂದರೆ ಎದಕ್ಕಿರಬೇಕು ಅಂತಂದರೆ ನಿನಗೆ ಯೋಗ್ಯ ಸದ್ಗುರು ಸಿಗಬೇಕು, ಶಾಸ್ತ್ರಗಳನ್ನು ಅಧ್ಯಯನ ಮಾಡೋಕ್ಕೆ ಅನುಕೂಲ ಇರಬೇಕು, ಅಂಥ ಗ್ರಂಥಗಳು ಸಿಗಬೇಕು, ಅಂಥ ಸಜ್ಜನರು ಸಿಗಬೇಕು. ನೀನು ಹೇಳಿದ್ರೆ ಮನುಷ್ಯತ್ವಂ ಮುಖ್ಯತ್ವಂ ಮಹಾಜನ ಸಂತ್ರಯತ್ವಂ ಏಕತ್ರಯಂ ಸುದುರ್ಲಭಂ. ಇವು 3 ದುರ್ಲಭಂ ತ್ರಯಮೇವೈ ತದ್ದೈವಾನುಗ್ರಹ ಹೇತುಕಂ. ಇವು 3 ಸಿಗಬೇಕಾಗಿತ್ತು.
ಈಶ್ವರ ಕೃಪೆ ಆದವರಿಗೆ ಇಷ್ಟೆಲ್ಲ ಸಿಗ್ತಾವೆ. ಅದ್ರ ಒಂದ ಕೊರತೆ ಇತ್ತು ಸಿಗೋದಿಲ್ಲ. ಅದಕ್ಕೆ ನಿನ್ನ ಕೃಪೆ ಆಗಬೇಕೀಗ. ನಾ ಎದಕ್ಕೆ ಹೊಂದದನು? ಸದ್ಗುರುವಿನ ಹುಡುಗಾಗ ನಾವು ಹೊಂಟನೀಗ ಹೋಗೋದನ್ನ. ಅದಕ್ಕೆ ನಿನ್ನ ಕೃಪೆ ಆಗಬೇಕು. ಆ ನಿನ್ನ ಕೃಪೆ ಆಗಬೇಕಂತ ಮೊದಲು ನಾವು ಉಪಾಯ ಮಾಡ್ತೀವಿ. ಆ ಉಪಾಯಕ್ಕೂ ಏನಿರಬೇಕು ಅಂದ್ರೆ ನಿನ್ನ ಕೃಪೆ ಇರಬೇಕು ಅಂತ ಇಷ್ಟು ಈಶ್ವರ ದೇವಸ್ಥಾನಗಳು ಸಂಕಲ್ಪ ಮಾಡಿ ಆ ಕಡೆ ಈ ಕಡೆ 4 ಮಂದಿ ಹೊಂಟಿತ್ತು. ಹೋಗುದು ನೋಡಿ ಚಿತ್ರ ಚೀರಿ ಬಿಟ್ಟ ಸಿದ್ಧ ಬಾಲಕ. ಚಿತ್ರ ಚೀರಿದ ಯಾಕೇನಾಯ್ತು ಅಂತ ಅವರು ಬಂದರು. ಊರಾಗಿ ಕಳಿಸಿದ್ರು, ಅವರು ಬಂದರು. ಎಲ್ಲ ಮಂದಿ ಕೂಡಿತು. ನೋಡ್ಕೊಂತ ಇದ್ದಂಥ ಸಮಯದಲ್ಲಿ ಏನಾಯ್ತು ಅಂತಂದ್ರೆ, ಬರದ ನಿಕ್ಷಿಸುತ್ತಾನ ಪುರದ ಜನರಂ ನೆರೆಸಲು ಸುಗ ಬರದ ಚಿತ್ತದ ಚಿಗಿರಿ ಮೊಬ್ಬೆಯಲ್ಲಿಟ್ಟು ಕೂಗಿದನು. ತರನಾರ್ಥ ಸ್ವರವ ಕೇಳು ತೆರೆದ ಎಯ್ದಿದ ಒಡ ಓಡುತ್ತಾ ಪುರಜನರು ಸಹಿತ ತಂದೆ ತಾಯಿಗಳ ಸ್ಥಳಕ್ಕೆ. ಪುರದ ಜನರೆಲ್ಲ ತಂದೆ ತಾಯಿಗಳನ್ನು ನೋಡಿಕೊಂಡು ಎಲ್ಲರೂ ಓಡೋಡಿ ಬಂದರು. ಏನಾದ್ರು ಬಾಲಕನಿಗೆ, ಏನಾದ್ರು ನಮ್ಮ ಒಬ್ಬ ಮಗನಿಗೆ ಅಂತ ಎಲ್ಲರೂ ಓಡೋಡಿ ಬಂದರು. ಎಲ್ಲರೂ ಬಂದದ್ದ ನೋಡಿ ಒಂದು ಸರ್ಪ ಬರೀತಾರೆ. ಒಡನೆ ಸಿದ್ಧನ ಕಂಡರೆಂದರೋಳು ಎಡದೆ ಮೊಣಕಾಲ್ ಸಂಧಿಗಂತಾಂ ಬಿಡದೆ ಕಚ್ಚಿತು ಸರ್ವವಲನಂ ಕಂಡು ಕೆಲ ಜನರು ಪಡೆವ ಯತ್ನಂಗೈಯ ತಾನೊಂದೆಡೆಯೊಳಡಗುತ್ತ ಮಾಯವಾಯಿತು ಗಡಬಡಿಸಿದ ನರಿತು ಜನಮತ್ಸರಿಯ ಇದೇನೆಂದು. ಎಲ್ಲ ಜನರು ಕೂಡಿದ್ರು. ತಂದೆ ತಾಯಿಗಳ ಸಮ್ಮುಖದಲ್ಲಿ ಒಂದು ದೊಡ್ಡ ಸರ್ಪ, ನಾಗ ಸರ್ಪ ಬಂದು ಈ ಮನಕಾದ ಹಿಂದೆ ಏನು ಮಾಡಿತು ಅಂತಂದರೆ ಕಚ್ಚಿತ್ತ ಓಡೋಗಿ ಅಡಿಬೇಕಂತ ಪೆನ್ನು ಹತ್ತಿದ್ರು. ಕೈ ಸಿಗಂಗ ಆಹಾ ಮಾಯ. ಯಾಕಂದ್ರೆ ಪರಮಾತ್ಮ ಸೃಷ್ಟಿ ಅದು. ಸಿದ್ಧ ಮೂರ್ಛೆ ಕೆಳಗಿತ್ತ, ಬಾಯಾಗ ಮುರುಗು ಬಂತು. ಇತ್ತ ಸಿದ್ಧಗೆ ಪೂರ್ಣ ವಿಷವೇ ವೃತ್ತನ ಋತನುವೆಲ್ಲ ವ್ಯಾಪಿಸಿ ಮತ್ತವನಸುಕೊಂಡು ಪೂರಿತತಿಗೆ ಏರಿಸುತ್ತ ಚಿತ್ತದೊಳಗೆ ಸುಂದರಂ ಮಾಡುತ್ತಿರುವುದು ಶಿವರಾಮವಂ ಸ್ಮರಿಸುತ್ತ ಧರೆಯೊಳ ಗುರುಳಲ್ಕೆ ಬಾಯೊಳು ಗುರುಗ ಬರಲಾಯಿತು. ಬಾಯೊಳ ಗುರುಗ ಪೂರ್ಣ ವಿಷಾಮ ತುಂಬ ಇತ್ತು. ಶರೀರೆಲ್ಲ ಹಸ್ರ ಆಯಿತು. ಆ ವಿಷ ಹೆಂಗ ಮೇಯಾಗಿರುತ್ತೆ. ಹಂಗಂದು ಸಿದ್ಧ ಏನು ಮಾಡಿದನಂತಂದರೆ ತನ್ನ ಹಸು ಅಂದ್ರೆ ಪ್ರಾಣ, ತನ್ನ ಪ್ರಾಣವನ್ನು ಏನು ಮಾಡಿದನಂತಂದರೆ ಪೂರಿತತೆ ನಾಡಿಗೆ ಇರಿಸಿ ಪಶ್ಚಿಮ ಚಕ್ರದಲ್ಲಿ ಹೋಗಿ ಪ್ರಾಣವನ್ನು ಇಟ್ಟ. ಸತ್ತ ಹೊರಗೆ ಬಿದ್ದ. ಇಷ್ಟು ಚರಿತ್ರೆ ಆಯ್ತು. ಆವಾಗ ಕಂದನ ಸ್ಥಿತಿಯನ್ನು ಕಾಣುವ ತಂದೆ ತಾಯಿಗಳಾಗ ಮೂರ್ಛೆಯನ್ನುಂಟು ಚೇರಿದ ಕದರಿಯಂದರಿ ಧರಣಿಗೆ ಒದಗಿದರು. ಅಂದನಂ ನೋಡುತ್ತ ಕೆಲವರು ತಂದೆ ತಾಯಿಗಳನ್ನು, ಕೆಲವರು ಕಂದನಂ ಮಮಕಾರವೆಂದು ಪ್ರಚರಿಸತೊಡಗಿದರು. ತಂದೆ ತಾಯಿಗಳನ್ನು ನೋಡಿ ದೃಷ್ಟಾಂತ ಕೊಡ್ತಾರೆ. ಏನು ಅಂತಂದರೆ ಕದಳಿ ಗಿಡ ಹೆಂಗೆ ಒಂದು ಪೆಟ್ಟು ಹಾಕೋದು ತಳಗೆ ಬಿದ್ದು ಹೋಗ್ತೈತೋ ಬಾಳೆ ಗಿಡ, ಹಂಗೆ ತಂದೆ ತಾಯಿಗಳು ಮಗನನ್ನು ನೋಡಿ ಏನು ಮಾಡಿದ್ರು ಅಂತಂದ್ರೆ ತೆಳಗೆ. ಕೆಲವರು ಮಗನಿಗೆ ಉಪಚಾರ ಮಾಡಿದರು, ಏನೋ ವ್ಯವಸ್ಥೆ ಮಾಡಿದರು. ಆದರೂ ಸರ್ವ ಜನರು ತಾವು ಮಾಡಿದ ಪೂರ್ವ ಪುಣ್ಯದ ಮಹಿಮನೇ ಗರ್ವರಹಿತದ ಮಗುವೆನಿಸಿದ ವಿಶುದ್ಧನು ನಮಗೆ ಈಗ ಊರ್ವೆಯೊಳಗ ಮಿನ್ನನುಳಿಸದೆ ಶರ್ವಮೈದನೆಯ ಕಟಕರದೊಳ ಈರುವ ಸುಖನ ಬಿಡಾಳ ಮೈದಂತೆಂದು ಬರಲಿದನು. ಕವಿಗಳು ಏನು ಶಬ್ದಗಳೆಲ್ಲ ಪ್ರಯೋಗ ಮಾಡ್ತಾರೆ ಪುಣ್ಯಾತ್ಮರು, ಏನು ಸಾಹಿತ್ಯವನ್ನು ನಮಗೆ ರಚನೆ ಕೊಡ್ತಾರೆ ಅಂತಂದರೆ ಏನು ಮಾಡಿದರು ಅಂತಂದರೆ, ನಗರದ ಎಲ್ಲ ಜನರು ಏನು ಮಾಡಿದರು ಅಂತಂದರೆ, ಯಾವ ಜನ್ಮ ಏನು ಪುಣ್ಯ ಮಾಡಿದ್ದೀವೋ ಇದು ಮಾಡಿದ್ದೀವೋ ಆ ಪುಣ್ಯದ ಪರವಾಗಿ ನಮಗೇನಾಗ ಅಂದರೆ ಇಂಥ ಗರ್ವರಹಿತರ ಅಂದರೆ ಎಷ್ಟೋ ಅಹಂಕಾರ ಇಲ್ಲದೆ ಇರತಕ್ಕಂಥವ್ರ ಉದರದಲ್ಲಿ ಇಂಥ ಪುಣ್ಯಾತ್ಮ ಜನಿಸಿದ್ದ. ಗುರುಶಾಂತಪ್ಪ ದೇವ ಮಲ್ಲಮ್ಮನ ಸುತನಾಗಿ ಜನಿಸಿ
ನಮ್ಮ ಮಧ್ಯದಲ್ಲಿ ಎದ್ದು ಏನು ಮಾಡಿದ ಅಂತಂದ್ರೆ ನಮಗೆಲ್ಲ ಅನೇಕ ಲೀಲೆಗಳೆಲ್ಲ ಮಾಡಿ ತೋರಿಸಿದಾಯೋ. ಶರವಣು ಅಂದರೆ ಶರವ ಅಂದರೆ ಪರಮಾತ್ಮ ಶರವ. 108 ನಾಮಗಳಲ್ಲಿ ಅದೊಂದು ನಾಮಕ್ಕೆ ಶರವ ಅಂತೇಳಿ ಶಿವಮಹಾದೇವ ಅಂತ 108 ನಾಮಗಳಲ್ಲಿ ಈ ನಾಮ ಬರ್ತದೆ. ಶರವ ಏನು ಮಾಡಿದ ಅಂತಂದ್ರೆ ಇವನನ್ನು ಬೀದಿರಿ ಅಂತೇಳಿ ಭೂಮಿ ಮೇಲೆ ಇವನು ಇರಲಾರ್ದಂಗೆ ಏನು ಮಾಡಿದ ಅಂದರೆ ಕೈಯಲ್ಲಿ ಇರತಕ್ಕಂಥ ಸುಂದರವಾದ ಗಿಳಿ ನಾವು ಚಂದ ನೋಡ್ಕೊಂತ ಆಡ್ಕೊಂತ ಅದರ ಆಟ ನೋಡ್ಕೊಂತ ಅದರ ಆ ಗಿರಿ ಮಾತನ್ನ ಕೇಳ್ಕೊಂತಿದ್ದಂಥ ಸಮಯದಲ್ಲಿ ಏನಾಗ್ತಂದ್ರೆ ಆ ಕಾಡಿನೊಂದು ಬಿಡಾಲ ಅಂದ್ರೆ ಬೆಕ್ಕ. ದೇವ್ರು ಗೊತ್ತಾಕೈತಿ ಬಿಡಾಲ ಅಂದರೆ ಯಾರು ಅಂತಂದು ಅದು ಅಂತಕ್ಕಂಥ ಹೆಣ್ಮಕ್ಳಿಗೆ ಏನಂತಂತ ಬಿಡಲ್ಲ ನೀವು ಹಾಲು ಎಲ್ಲಿಟ್ರು ಬಿಡಲ್ಲ, ಬೆಕ್ಕದಲ್ಲಿ ನೀವು ಅಂತಕ್ಕಂಥ ಅದಕ್ಕೆ ಬಿಡಲ್ಲ ಅಂದ್ರೆ ಬಿಡಾಲ ಅಂತ ಹೆಸರು ಅಂತ. ಆ ಬಿಡಾಲ ಏನು ಮಾಡಿದ ಅಂದ್ರೆ ಅಂಗಡಿಯಲ್ಲಿರ್ತಕ್ಕಂಥ ಗಿಳಿಯನ್ನು ಬಡ್ಕೊಂಡು ಹೋದಂಗ ಶರ್ವ ಶಿವ ಏನು ಮಾಡಿದ ಅಂತಂದ್ರೆ ಏನು ಮಾಡಿದಪ್ಪ ಅಂತಂದ್ರೆ ಈ ನಮ್ಮ ಸಿದ್ಧನನ್ನ ನೀವು ಏನು ಮಾಡಿದ ಅಂದ್ರೆ ಇವನ ಹರಣವನ್ನು ಹಾರಿಸ್ಕೊಂಡು ಹಾದ ಅಂತೇಳಿ ಇಷ್ಟೆಲ್ಲರೂ ಓದ್ ಮಾಡ್ತಾರೆ. ಎಲ್ಲರ ಕಣ್ಣೊಳಗೆ ನೀರ ನೋಡಿ ಅಳದವರು ಒಪ್ಕೊಂಡಿಲ್ಲ. ನಮ್ಮ ಚಾರಿತ್ರ್ಯಗಳು ಜನರನ್ನು ಅಳಿಸ್ತಾವೆ, ನಮ್ಮ ಚಾರಿತ್ರ್ಯಗಳು ಜನರನ್ನು ಅಳಿಸ್ತಾವು, ನಮ್ಮ ಚಾರಿತ್ರ್ಯಗಳು ಜನರನ್ನು ನಗಿಸ್ತಾವೆ. ನಮ್ಮ ಚಾರಿತ್ರ್ಯಗಳು ಜನರ ಬಾಯಾಗ ಸ್ತುತಿ ಬರ್ತೈತಿ, ನಮ್ಮ ಚರಿತ್ರೆಯಿಂದ ಜನರ ಬಾಯಾಗ ಕೆಟ್ಟ ಶಬ್ದಗಳು ಬರ್ತಾವೆ. ಅದಕ್ಕೆ ನಮ್ಮ ಚಾರಿತ್ರ್ಯ ಕಾಲಿರ್ತದೆ. ಸಾಧು ಒಂದು ಮನೆಗೆ ಭಿಕ್ಷಕ್ಕೆ ಬಂದ, ಸಾಧು ಒಂದು ಮನೆಗೆ ಭಿಕ್ಷಕ್ಕೆ ಬಂದದಿಂದ ಆ ಹೆಣ್ಮಗಳಿಂದ ನೀರು ಬೇಕು ಅಂತ ಕೈ ತಗೊಂಡು ಈ ಕಡೆಯಿಂದ ಸಾಧು ಬಂದ, ಈ ಕಡೆಯಿಂದ ಒಂದು ಹೆಣ ಹಣ್ಣು ಅವ್ರ ಮನೆಗೆ ಒಂದು ಹಾಲು ಮಶಾನ ಬಂತು, ಹೆಣ ಮಾಡಿಟ್ಟು ಅದ ಒಂದೀಟ್ ಇಲ್ಲೇ ಕೂಡ್ರ ನೀವು ಹಂಗ ಹಾದಿ ಅಲ್ಲಿ ಬಂದು ನೀಡಿತ್ತು. ಎದಕ್ಕೆ ಹೊಂಟು ಈ ಹೆಣೆಯನ್ನು ಹೊಂಟೈತೆ ಇವೇನು ಸ್ವರ್ಗಕ್ಕೆ ಆದವ ನರಕಕ್ಕೆ ಆದವ ನೋಡ್ಕೊಂಡ್ಬಿಡ್ತು ಒಂದಿಟ್ಟ ಇಲ್ಲೇ ಕೂಡ್ರ ಅಂದ್ರೆ ಸಾಧು ಅವು ಗಣೀನಿ ಕೊಡ್ಕೊಂಡು ಸತ್ತು ಹೆಣದಿಂದ ಹೋಗಿ ಅವೇ ಕೇಳ್ತಾವ ಇದು ಮಧ್ಯಾಹ್ನ ಕೇಳ್ತಾರೆ. ಈಗ ಸ್ವರ್ಗಕ್ಕೂ ಅದು ನರಕಕ್ಕೂ ಅದು ಹೆಂಗೆ ಗೊತ್ತಾಕೈತಿ ಈಗೀಗೆ ಏನು ಹಾಗೆ ಬರಲ್ಲ ಹೋಗೈತೆ ಅಂತ ಕುಂತ ಅವು ಗೈತೆ ಅಂತ ಕುಂತ ಒಂದಿಷ್ಟು ಏನು ಮಾಡಿದ್ರು ಒಂದು ಹೆಣ್ಮಕ್ಳು ಮುಂದೆ ಹಾಕಲು ಗಂಡ್ಮಕ್ಳು ಇರ್ತಾರಲ್ಲ ಆ ಗಂಡ್ಮಕ್ಳು ಒಳಗೆ ಹೇಳ್ಕೊಂಡು ಯಾರ್ಯಾರು ಏನು ಮಾತಾಡ್ತಾರೆ ಎಲ್ಲ ಕೇಳಿದ್ರು. ಆ ನಂತರ ಹಿಂದೆ ಬಂದು ಹೆಣ್ಮಕ್ಳು ಹಿಂದೆ ಕಬ್ಬಡಿ ಹಿಂದೆ ಇರ್ತೈತಿ, ಇವು ಅಳ್ಕೊಂತ ಅಂತ ಹೊಂಟಿರ್ತಾರೆ. ಅವರು ಮಾತಾಡೋದೆಲ್ಲ ಕೇಳಿದ್ರು, ಅವರು ಮಾತಾಡೋದೆಲ್ಲ ಕೇಳಿ ಮನೆಗೆ ಬಂದರು. ಅದ ನನಗೆ ಭಿಕ್ಷಾ ಹೇಳ್ತೀನಿ, ನನಗೆ ಭಿಕ್ಷಾ ಆಮೇಲೆ ನಿಂತಿವ, ನನಗೆ ಭಿಕ್ಷಾ ಆಮೇಲೆ ನಿಂತೆ ಬೇಕಾದ್ರೆ ಬೆಳಗ್ಗೆ ಈಗ ಏನು ಹೇಳಿದ್ವಿ ಸ್ವರ್ಗಕ್ಕೆ ಹೋಗ್ಕೊಂಡು ಹೋಗಿದ್ದೆ, ಈಗ ಹೇಳಿದ್ರೆ ಸ್ವರ್ಗಕ್ಕೆ ಹೋದ ನರ್ತಕ್ಕೆ ಹೋದವು. ಯಪ್ಪ ಆ ಮನುಷ್ಯ ಸ್ವರ್ಗಕ್ಕೆ ಹೋಗಪ್ಪ ಅನ್ನೋಕೆ ಸ್ವರ್ಗಕ್ಕೆ ಹೋಗ ಅಂದ್ಬಿಟ್ಟಿಗೆ ಹೆಂಗೆ ಗೊತ್ತಾಗ ನಿನಗ ಎಂಥ ಪುಣ್ಯಾತ್ಮ ಇದ್ದಪ್ಪ, ಎಂಥ ಒಳ್ಳೆ ಮನುಷ್ಯ ಇದ್ದು, ಊರ ಎಲ್ಲರಿಗೂ ಬೇಕಾಗಿದ್ದ, ಪರೋಪಕಾರಿಯಾಗಿದ್ದ, ಒಬ್ಬರಿಗೆ ಅನ್ಯಾಯ ಮಾಡಲಿಲ್ಲ, ಅಧರ್ಮ ಮಾಡಲಿಲ್ಲ, ಮನೆಯಾಗೂ ಕೆಟ್ಟಾಗಿಲ್ಲ, ಓಣ್ಯಾಗೂ ಕೆಟ್ಟಾಗಿಲ್ಲ, ಊರಾಗೂ ಕೆಟ್ಟಾಗಿಲ್ಲಪ್ಪ. ಇರು ಪರ್ಯಂತರವಾಗಿ ಎಲ್ಲರಿಗೂ ಏನಾದ ಅಂದ್ರೆ ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ ಹೇಗೆ ಇದ್ದ ಅಂತ ಎಲ್ಲ ಮಂದಿ ಮಾತಾಡಕತ್ತಿತ್ತು. ಈ ಮಾತಿನ ಮೇಲೆ ತಿಳ್ಕೊಂಡು ಇವು ಪುಣ್ಯ ಕಾರ್ಯಗಳನ್ನು ಮಾಡಿದನು, ಇವು ಧರ್ಮ ಕಾರ್ಯಗಳು ಮಾಡಿದನು, ಇವು ಸ್ವರ್ಗಕ್ಕೆ ಪಾದ ಅಂತ ತಿಳ್ಕೊಂಡು ಮತ್ತು ಮುಂದಿನ ಸುದ್ದಿವ ಯಾರ ಬಾಯಾಗ ಬೇಗ ಬರ್ತಾವ ಸತ್ತ ಮಾಡ್ತವ. ಸಜ್ಜನರು ಸತ್ತರೆ ಊರ್ ಜನರು ಮರಗುವರು, ಸಜ್ಜನರು ಸತ್ತರೆ ಊರ್
ಜನರು ಮರುಗುವರು, ದುರ್ಜನರು ಸತ್ತರೆ ಮೈಗೆ ಹತ್ತಿದ್ದ ಕರ್ಚಿ ಕೆತ್ತಿ ಹೋದಂತೆ ಸರ್ವಜ್ಞ. ಸಜ್ಜನರು ಊರೊಳಗೆ ಸತ್ತು ಅಂದ್ರೆ ಊರಿನ ಜನ ಎಲ್ಲ ಮರೆಯುತ್ತಾರೆ. ಅವ್ರ ಹೆಣ್ಮಕ್ಕಳ ಇರಲಿ, ಅವ್ರ ಗಂಡ್ಮಕ್ಕಳ ಇರಲಿ. ಒಂದಿಷ್ಟು ನಾವು ಬದುಕು ಹೆಂಗಿರ್ಬೇಕು ಅಂದ್ರೆ ಊರಾಗ 4 ಮಂದಿಗೆ ಬೇಕಾಗುವಂಥ ಬದುಕಿರಬೇಕು. ಬರೀ ನಮಗೆ ಬೇಕಾದ್ರೆ ನಾವು ಬದುಕಬಾರ್ದ. ನಮಗೆ ಮನಸ್ಸಿಗೆ ಬಂದಂತೆ ನಡೆಯದಿರು. ಇಹದಲ್ಲಿ ನಮ್ಮ ಮನಸ್ಸು ಹಂಗೆ ಹೇಳ್ತೈತೆ, ನಮ್ಮ ಅಂಗಡಿ 4 ಮಂದಿ ಏನಾಗಬೇಕು ಅಂತಂದರೆ 4 ಮಂದಿ ಹೋಗಲ್ಲ. ಕಲ್ಲಾಗಿ ಇರಬೇಕು ಕಠಿಣವ ತೊಳೆಯೊಳಗೆ, ಬಿಲ್ಲಾಗಿ ಇರಬೇಕು ಅಂದ್ರೆ ಬಲ್ಲವರೊಳಗೆ ಬಾಯ್ಕೊಂಡಿರಬೇಕು. ಬಿಲ್ಲಾಗಿ ಇರಬೇಕು ಬಲ್ಲವರೊಳಗೆ, ಮೆಲ್ಲನೆ ಮಾಧವನ ಮನವ ಮೆಚ್ಚಿಸಬೇಕು, ಬೆಲ್ಲವಾಗಿರಬೇಕು ಬಂಧುಜನರೊಳಗೆ. ಇದು ವಾಕ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಪದುಮನಾಭನ ಭಜನೆ ಸುಖವಯ್ಯ. ದಾಸ ಸಾಹಿತ್ಯ ನೀತಿ ಬೋಧ್ ಮಾಡಿದ. ಬಾಯಿಗೆ ತೆಗಳ ಬರ್ತದೆ ಅಂದ್ರೆ ಇವು ನನ್ನ ಹೋಗಿದ ತಿಳ್ಕೋಬೇಕಲ್ಲ ಅಂತ ಹೇಳಿದಂತ ನಾ ಸಾಧುವಾಗಿರೋ ನಾ ಗೊತ್ತಾಗಿರೋ ನಿನ್ನಿಂದ ಈ ರೀತಿ ತಿಳಿತಂತ ನಾವು ಸಾಧು ನಿನ್ನಿಂದ ಇದು ತಿಳಿತು ಅಂತ ಒಂದು ಹಾಸ್ಯ ಕಥೆಗಳಲ್ಲಿ ಇವೆಲ್ಲ ಬರ್ತಾರೆ. ನಮ್ಮ ಬದುಕು ಹೆಂಗೆ ಸಾಧಿಸಬೇಕು, ಎಲ್ಲರಿಗೂ ಬೇಕಾಗಿರತಕ್ಕಂಥ ಭಾರತ ಸಿದ್ಧನನ್ನು ನೋಡಿ ಆರ ನೋಡಲು ಸುತನ ವರ್ಣಿಪರ, ಆರ ನೋಡಲು ಗೋಳಿಡುತ್ತಿಯರು, ಆರ ನೋಡಲ ಘೋರ ಮಹಾಹಾಕಾರ ತಗುವರು. ಆರ ನೋಡಲು ಶುಷ್ಕ ಮುಖದವರ, ಆರ ನೋಡಲು ಶೋಕ ಮಾಡುವ, ಆರ ನೋಡಲು ನೇತ್ರ ಜಲದಿಂದ ಬೈದ ಮಸಾಲಗಳು. ಯಾರು ನೋಡುತ್ತೇನೆ ನಾವು ಎಲ್ಲರ ಬಾಯಾಗ ಏನು ಸಿದ್ಧ ಮಾಡತ್ತಪ್ಪ, ಏನು ದೇವ ಮಗ ಮಗು ಶಾಂತಪ್ಪನ ಮಗಪ್ಪ ಅಂತ ಎಲ್ಲರೂ ಏನು ಮಾಡ್ತಿದ್ರು ಅಂತಂದರೆ ವರ್ಣನೆ ಮಾಡ್ತಿದ್ರು. ಎಲ್ಲರೂ ದುಃಖ ಮಾಡ್ತಿದ್ರು. ಎಲ್ಲರೂ ಮುಖ ಶುಷ್ಕ ಮುಖ. ಶುಷ್ಕ ಮುಖ ಅಂದ್ರೆ ಒಣಗಿದ ಮುಖ, ಮೋತಿ ಮೇಲೆ ಏನಿಲ್ಲ, ಪ್ರಸನ್ನತೆ ಅನ್ನೋದಿಲ್ಲ. ಆರ ನೋಡಲು ಶೋಕ ಮಾಡುವರು, ಆರ ನೋಡಲು ನೇತ್ರ ಜಲದಿ ಒಯ್ದ ವಸನ. ಯಾರು ನೋಡ್ತೀನಿ ನೋಡಿದ್ರು ಎಲ್ಲರೂ ಮುಖ ಎಲ್ಲ ಅಂತಂದರೆ ಕಣ್ಣೀರಿನಿಂದ ಸುಸ್ತಾಗಿದ್ದಾರೆ. ಇಂತೂ ಈ ಪ್ರಕಾರ ದಾರಣ ಮಾಯಿ ಕವಿತರೊಳಗಾಂತು ಮೂರ್ಛೆಯ ತಿಳಿಯಲಾಗುಣ ವಂತ ಮಾತಾಪಿತರು ಗಡವಳಿ ಶಬ್ದು ಗೋಳಿಡುತ್ತಾ ಕಂತು ಹರಳೆ ಪ್ರೀತಿಯಂ ನೀ ನಿಂತ ಮಹಿಮಾ ಜ್ಞಾನ ಸದ್ಗುಣ ವಂತನಾದ ಸುಪುತ್ರನ ನಿತ್ತೇಳು ವರ್ಷಕ್ಕೆ. ಶಬ್ದ ಸಾಹಿತ್ಯ ಎಂಥ ಶ್ರೀಮಂತ ಶಬ್ದ ಇದೆ ಅಂತಂದರೆ ಪುಣ್ಯಾತ್ಮನ ವಾಣಿಯಿಂದ ಹೆಂಗೆ ಹೊರಗೆ ಬಂದವ ಶಬ್ದಗಳು, ಅದು ಎಂಥ ಗುರು ಕೃಪಾ ಮಾಡಿರಬೇಕು ಅವನಿಗೆ. ಆಶ್ಚರ್ಯ ಆಶ್ಚರ್ಯ. ಸಿದ್ಧಾರೂಢರು ನನ್ನ ಆಗಿನ ಕಾಲ ಭಾಳ ಮಂದಿ ನಿಂದ ಮಾಡ್ತಿರ್ತಾರೆ. ಸಿದ್ಧಾರೂಢರು ಅದಿತ್ತು ಸಮಯ. ಒಂದ ಮಾತ್ರ ಸಿದ್ಧಾರೂಢರನ್ನು ನಿಂದ ಮಾಡಿದವರ ಇಲ್ಲ ಆಗಿನ ಕಾಲ. ಅದಕ್ಕೆ ಕೆಲವು ಮುಖ್ಯಸ್ಥರಿದ್ದಾರೆ. ಆಗಿನ ಪ್ರಸಿದ್ಧ ಮಠಾಧಿಕಾರಿಗಳಂತ ಏನಿದ್ದರು ಅವರು ನಮ್ಮಂಥವ್ರು ಹಚ್ಚಿ ಏನೇನೋ ಇದನ್ನು ಬೆಳಿಗೊಳ್ಳಬಾರ್ದು. ಸಿದ್ಧಾರೂಢರನ್ನು ಈ ಊರಾಗಿ ಇರಬಾರ್ದು, ಸಿದ್ಧಾರೂಢರು ಈ ಸಂಪ್ರದಾಯವನ್ನು ಅದ್ವೈತ ಸಂಪ್ರದಾಯವನ್ನು ಬೆಳಿಗೊಳ್ಳಬಾರದು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಅನೇಕ ರೀತಿಯಿಂದ ಏನು ಮಾಡಿದರು ಅಂತಂದರೆ ಕಷ್ಟ ನಷ್ಟಗಳನ್ನು ತಂದು ಒದಗಿದರು. ಆಗಿನ ಕಾಲ ಸಿದ್ಧಾರೂಢರಿಗೆ ಸಿದ್ಧಾರೂಢ ನಿಷ್ಠೆ ಹೇಗಿತ್ತು ಅಂತಂದರೆ ಬಹಳ ನಿಷ್ಠೆ ಇತ್ತು. ಏನು ನಿಷ್ಠೆ ಇತ್ತು ಅಂತಂದರೆ ನಾನಿಂದ ಧ್ಯಾನಗಳು ಇರೋದು ಸದಾ, ಏನು ಮಾನವರು ಏನು ಮಾಡಬಲ್ಲರೋ ರಂಗ, ನಾನಿಂದ ಧ್ಯಾನಗಳು ಇರೋದು ಸದಾ. ಗಾಳಿಯಲ್ಲಿ ಧೂಳಲೆ ಕುದುರೆ ವೈಯಾರದಿ ಕುರಿಯಲು ಧೂಳು ರವಿಗೆ ಮುಸುಕುವುದೇ ಅಂತ ಇಷ್ಟ ಕೊಡ್ತಾರೆ ಅವರೇ ದೇವರು. ಧೂಳು ಭೂಮಿ ಒಳಗೆ ಗಾಳಿ ಇದ್ದಂಥ ಸಮಯದಲ್ಲಿ ವೈಯಾರ
ಗಾಳಿಗೆ ಗಿರಿವಲ್ಲಾಡಬಲ್ಲದೆ ರಂಗ, ನಾ ನಿನ್ನ ಧ್ಯಾನ ನೋಡಿದರು ಸದಾ ಅಂತ ಮಾತು. ಗಾಳಿಗೆ ಗಿಡಗಳ ಕಿತ್ತುಕೊಳ್ಳಬಹುದು, ಮರಗಳ ಕಿತ್ತುಕೊಳ್ಳಬಹುದು, ಕುಡ್ಡಿದ್ದಕ್ಕಿಂತ ಹೋಗುತ್ತಿದ್ದೇನೆ. ಹಂಗ ಯಾವ ತಾಳ್ತಾನೋ ಅವನಿಗೆ ಲೋಕದೊಳಗೆ ಬಾಳ್ತಾನೆ, ತಾಳಿದವನಿಗೆ ಲೋಕದೊಳಗೆ ವಿರುದ್ಧ ಉಂಟೆ. ನಮ್ಮ ಸಂಸಾರದಾಗ ಅನಂತ ರೀತಿಯಾದ ದುಃಖ ಬರ್ತಾವೆ. ನಮಗೆ ಒಂದೇ ರೀತಿ ಬರ್ತಾವಂತಿಲ್ಲ. ದುಃಖ ಬರ್ತಾವೆ ತಿಳ್ಕೊಂಡು ತಗಣಿ ತಗೊಂಡು ಸಾಯಿದು, ಬಾವಿಜಿಗಳು ಸಾಯಿದು, ಊರ್ಲಾರ್ದು ಸಾಯಿದು ಮಾಡಬಾರದು. ಆತ್ಮಹತ್ಯೆ ಮಾಡೋ ದೊಡ್ಡ ಪಾಪ. ಪಂಚಪಾತಕದೊಳಗೆ ದೊಡ್ಡ ಪಾಪ ಅಂತ ಬರ್ತಾರೆ. ಆತ್ಮಹತ್ಯೆ ಅದಕ್ಕಿಂತ ದೊಡ್ಡ ಪಾಪ. ಆ ಸಮಯದಾಗ ಏನು ಮಾಡೋದು ಅಂದ್ರೆ ಪರಮಾತ್ಮನ ಧ್ಯಾನ ಮಾಡೋದು. ಭಾಳ ತಾಪ ಆತ್ಮ ಅಂದ್ರೆ ಸಿದ್ಧಾರೂಢ ಗಡ್ಡಿಗೆ ಬಂದು ಒಂದು 5 ನಿಮಿಷ ಓಮ ಚುನಾವಣೆ ಕುಂಡ್ರದಲ್ಲಿ ಬಂದು ಖರೆ ಆತ್ಮಹತ್ಯೆ ಮಾಡ್ಕೋಬಾರ್ದು, ಪ್ರಾಣ ಹಾನಿ ಮಾಡ್ಕೋಬಾರ್ದು. ಸತ್ಯ ಒಂದು ಇದ್ರೆ ಏನು ಸಾಧನೆ ಬರ್ತದೆ? ಸತ್ಯದ ಸಾಧನೆ ಈ ಪ್ರಪಂಚ ಕಷ್ಟನಷ್ಟ ಕಂಜಿ ಕರ್ಮಕ್ಕಂಜಿ ಕಾರಣ ಸೇರಿದ್ರೆ ಅಲ್ಲಿ ಹೋಗಿ ಹುತ್ತ ಕಚ್ಚೋದು ಬಿಡೋದು. ಕರ್ಮಕ್ಕಂಜಿ ಹುತ್ತ ಸೇರಿದ್ರೆ ಹಾವು ಕಚ್ಚೋದು ಬಿಡೋದು. ಹಾವಿಗಂಜಿ ಅರಣ್ಯ ಸೇರಿದರೆ ವ್ಯಾಘ್ರ ಕಚ್ಚೋದು ಎಂಬುದೇ ಅಂತ ಒಂದು ವಚನ ಇರ್ತಾರೆ. ಇದರಲ್ಲಿ ವಿಸ್ತಾರ ಆಗ್ತದೆ. ಇಲ್ಲಿ ಕಿಚ್ಚಿಗೆ ಗಿರುಂಡಿ ಮುಚ್ಚುವುದಿಲ್ಲ. ದೇದೀಪ್ಯಮಾನನಾಗಿ ಉರಿತಕ್ಕಂಥ ಕಿಚ್ಚಿಗೆ ಎಷ್ಟು ಗಿರುಗಳು ಬಂದು ಮುಚ್ಚಿದ್ರು ತಾವು ಸುಟ್ಟು ಹೋಗ್ತಾ ಹೊರತಾಗಿ ಆ ಕಿಚ್ಚಿಗೆ ನಂಗಾಗೋದಿಲ್ಲೋ ಹಂಗೆ ಕಿಚ್ಚಿನ ಸದೃಶ್ಯವಾಗಿರ್ತಕ್ಕಂಥ ನಮಗೆ ನೀವೇನು ದುಃಖ ಪಡ್ಬೇಕು ನೋಡ್ರಿ, ನೀವೇನು ಮಾಡ್ತೀರಿ ಮಾಡಿದರೆ ನಾ ಏನು ಮಾಡಾಕ ಈ ಭೂಮಿಗೆ ಬಂದರು ಅದನ್ನು ಮಾಡೇ ಹೋಗ್ತಾರೆ ಅಂತ ಪ್ರತಿಜ್ಞೆ ಮಾಡಿದರು ಜಗತ್ತಿನ ಸಿದ್ಧಾರೂಢ ಮಹಾಸ್ವಾಮಿಗಳು. ಬಚ್ಚಿಟ್ಟ ಮಹಾಮಂತ್ರವನ್ನು ಸರ್ವ ಜನರ ಬಾಯಿಂದ ಅಳಿಸಿ ಹೋಗುತ್ತನು, ಸರ್ವರಿಗೆ ನುಡಿಸಿ ಹೋಗುತ್ತಾನೆ. ಹಂಗೆ ಹೋಗೋದಿಲ್ಲ, ಮತ್ತು ಹೋಗೋ ಕಾಲಕ್ಕೆ ಹಂಗೆ ಅದು ಈ ಜಗತ್ತಿನೊಳಗೆ ನಿರಂತರ ನಡೆಯುವಂತ ಅದನ್ನು ಬಿಟ್ಟು ಹೋಗ್ತಾನೆ. ಬೇರೆ ಮಾಡ್ತಾರೆ ಅಂತ ನಿಷ್ಠ ಸಿದ್ಧಾರೂಢ ನಿಷ್ಠ ಅಂತ ನಿಷ್ಠ. ಓಂ ನಮ ಶಿವಾಯ ಎನ್ನುವಂಥ ಮಂತ್ರವನ್ನು ಕೇಳಿ ನೀವು ಓಂ ನಮ ಶಿವಾಯ ಮಾಡೋದು ಅಂದ್ರೆ ಮತವಾದಿಗಳ ಮತ್ತು ಸಿದ್ಧಾರೂಢಗಳು ಅನ್ನಬಾರ್ದು. ಯಾಕೆ ಅನ್ನಬಾರ್ದು? ನೀವು ಪವಿತ್ರ ಹೊಂದಿರುವುದು ಆ ಮಂತ್ರವನ್ನು ಸಿಕ್ಕಾಗಿ ಹೇಳಬಾರ್ದು. ಹಂಗಾಗಿ ಹೇಳಲು ಮಾಡ್ತಾರೆ ಅನ್ನಬಾರ್ದು. ಆ ತರಪಾಗಿ ಸಿದ್ಧಾರೂಢ ಮಂದಿರ ಕೇಳ್ತಕ್ಕ ನಿಮ್ಮಲ್ಲಿ ಮಂದಿ ಸಿದ್ಧಾರೂಢ ಅಭಿಮಾನಿಗಳು ಅವ ಯಾವ್ಯಾವ ಮಠಾಧೀಶರು ಕಳಿಸ್ಕೊಡ್ತಿದ್ರಲ್ಲ ಮಂದಿರ ಹೇಳಾಕ, ಆ ಮಠದ ಗಾಡಿ ಮ್ಯಾಗ, ಆ ಮಠದ ಪಾಯ್ಕಾನಿ ಮ್ಯಾಗ, ಗಾಡಿ ಮ್ಯಾಗ, ಆ ಮಠದ ಕಾಂಬೋ ಮ್ಯಾಗ ಭಕ್ತೇರು ನಮ ಶಿವಾಯ, ಓಂ ನಮ ಶಿವಾಯ ಶಿವಾಯ ಇಡೀ ಹುಬ್ಬಳ್ಳಿ ಊರು ತುಂಬ ಬರೆದ್ಬಿಡ್ತಾರೆ. ಹುಬ್ಬಳ್ಳಿ ಊರು ತುಂಬ ಶಿವಾಯ ನಮ ಶಿವಾಯ ಬರೆದ್ಬಿಟ್ರು. ಮತ್ತು ಸಂಗೀತ ಮಂದಿ ಬರ್ತಾರೆ ಸಿದ್ಧಾರೂಢಕ್ಕೆ. ಅಲ್ಲಿ ನಾವು ನಿನ್ನೆ ಅನುಬೇಡ ಮಾಡಬೇಡ ಅಂತ ಹೇಳಿದ್ವು. ಮತ್ತು ನಿಮ್ಮ ಭಕ್ತರನ್ನ ಕೂಡಿ ಇಡೀ ಊರು ತುಂಬ ಬರ್ತಾರು. ಕಾಯ್ತಾಂಡ ಸಲ ಬರ್ತಾರೆ. ಈಗ ಯೋಗ್ಯ ಅಂತ ಹೇಳೋದು ಯೋಗ್ಯ ನಾನು ಸಿದ್ಧಾರೂಢ. ಮತ್ತು ನೀವು ಅಂತೀರಿ, ನೀವೇನು ಅಂತೀರಿ? ಬಾಯಿಂದ ಅಂತೀವಿ. ನಾವು ನಾಮಸ್ಮರಣೆ ಮಾಡ್ತೀವಿ. ನಾವು ಸ್ನಾನ ಮಾಡ್ಕೊಂಡು ಬಸ್ಸು ಸುತ್ತಿದ್ರೆ ಊಟವಾಗಿ ಅಗದಿ ಪದ್ಧತಿಯಿಂದ ನಾಮಸ್ಮರಣೆ ಮಾಡ್ತೀವಿ. ನಾವು ಪಾಯ್ತಾಂಡ ಗಾಡಿ ನಾವು ಬರೀರಿ ಮಂತ್ರ ಅಂದ್ರಂತ ಅಲ್ಲಿ ಬರೀಬಾರ್ದ ಒಪ್ಪನು. ನೀವು ಊಟ ಎಲ್ಲಿ ಮಾಡ್ತೀವಿ? ಬಾಯಾಗ ಮಾಡ್ತೀವಿ. ಆ ಊಟ ಎಲ್ಲಿ ಹೋಗ್ತೈತಿ? ಹೊಟ್ಯಾಗ ಹೋಗ್ತೈತಿ. ಹೊಟ್ಯಾಗ ಹೋಗಿ ಏನಾಗ್ತೈತಿ? ಹೊಟ್ಯಾಗ ಹೋಗಿ ಆಗೋದೇನು ಕಿಟ್ಟಲ್ಲ. ಮತ್ತು ನಿಮ್ಗೆ ತೆಳಗೆ ಪಾಯ್ಕಾನ ಐತಿ, ನಿಮ್ಗೆ ತೆಳಗೆ ಪಾಯ್ಕಾನ ಐತಿ, ಮ್ಯಾಗ ಬಾಯಿ ಐತಿ. ನೀವು ಪಾಯ್ಕಾನ ಮ್ಯಾಗ ಕಟ್ಟಿದ್ದೀರಿ, ನೀವೇ ನಿಮ್ಮ ಗಡಿಗೆ ಸಮಾನ ಕಟ್ಟಿದ್ದೀರಿ. ವಾಪು ಏನು ಮಾತಾಡ್ತಾರೆ ಮತವಾದಿಗಳು. ಹಿಂಗೆ ಅನ್ಯ ಮತವಾದಿಗಳ ಬಾಯಿ ಕಟ್ಟುವಂಥ ಶಕ್ತಿ ಶಿವಾವತಾರ ಜಗದ್ಗುರು ಸಿದ್ಧಾರೂಢರಲ್ಲೇ ಆಗಿನ ಕಾಲಕ್ಕಿತ್ತಂತೇಳಿ ಇಡೀ ಏನು ಕರ್ನಾಟಕ ರಾಜ್ಯದೊಳಗೆ ಅದ್ವೈತ ಮತ ಸ್ಥಾಪನೆ ಅನ್ನುವಂಥದ್ದು ಇಷ್ಟು ವ್ಯಾಪಕವಾಗಿ ಇಲ್ಲದ್ರೆ ಬೆಳೆದೇ ಬರ್ತದಕ್ಕೆ. ಏನು ಹೇಳಕ್ಕೆ ಅಂತಂದರೆ
ಇಂಥ ಶ್ರೇಷ್ಠವಾದ ಸುಪುತ್ರನ್ನು ಕೊಟ್ಟು, ಇಂಥ ಶ್ರೇಷ್ಠವಾದ ಸುಪುತ್ರವನ್ನು ಕೊಟ್ಟು ನೀವೇನು ಮಾಡಿದೆ ಹೇ ಪರಮಾತ್ಮ, ಅವನಿಗೆ ಎಲ್ಲ ವಿದ್ಯೆ ಕೊಟ್ಟು ಬರೇ ಶಾಲೆಗೆ 4-5 ವರ್ಷದೊಳಗೆ ಒಬ್ಬ ಶಾಲೆ ಗುರುಗಳನ್ನು ಅವ್ರ ಜಡಮತಿಗಳಂತ ಅವ್ರನ್ನ ಅನಿಸಿ ಅವ್ರಿಗೆ ಏನು ಮಾಡಿದೆ ಅಂತಂದರೆ ಓಂಕಾರದ ಅರ್ಥವನ್ನು ಹೇಳ್ತಕ್ಕಂಥ ಸಾಮರ್ಥ್ಯವನ್ನು ಪಟ್ಟು, ಸತ್ಯವನ್ನು ಬದುಕುವಂಥ ಸಾಮರ್ಥ್ಯ ಪಟ್ಟು, ಇಷ್ಟೆಲ್ಲ ಕೊಟ್ಟು ಹುಟ್ಟಿದ 7 ವರ್ಷಕ್ಕೆ ನಮ್ಮ ಮಗನನ್ನು ಕಟ್ಟಿಕೊಂಡು ಹಾದಿ ಅಂತಂದರೆ ಇದು ನಿನಗೆ ಯೋಗ್ಯನ ಅಂತ ತಿಳ್ಕೊಂಡು ತಾಯಿ ಮಲ್ಲಮ್ಮ, ಯಾರೋ ಗುರು ಶಾಂತಪ್ಪ ಅವ್ರ ಸಹಿತ ಪುರಜನರು ಕೂಡ ಮಹಾನ ದುಃಖವನ್ನು ಮಾಡ್ತಾರೆ. ಸಿಟ್ಟಿಗೆತ್ತು ತಾಯಿ ಬೈತಾಳೆ ದೇವಮ್ಮ, ಯಾರು ದೇವಮಲ್ಲ, ಆಕೆಗೆ ಎಷ್ಟು ಸಿಟ್ಟು ಬರ್ತದೆ. ಸಿಟ್ಟಿಗೆದ್ದು ಹಿಂಗೆ ದೇವರನ್ನ ಬೈತಾಳೋ ದೇವರಿಗೆ ಶಾಂತ ಕೊಡ್ತಾಳೆ. ಯಾರು? ಶಾಂತಪ್ಪ, ಶಾಂತಮ್ಮ, ದೇವಮಲ್ಲಮ್ಮ, ಗುರು ಶಾಂತಪ್ಪ. ಆಕೆ ಹೆಂಗೆ ಬೇದ್ರು, ಆಕೆ ಬೇಗಬೇಕು, ನಾವು ಬೇಯ್ತೇವೆ. ನಾವು ಬೇಕು, ನಮ್ಮ ಬೇಗಬೇಕು, ಆಕೆ ಬೇಗಬೇಕು ಏನು ವ್ಯತ್ಯಾಸ ಅದ? ಆಕೆ ಬೇಗ ಯಾವ ಅಂಶವನ್ನು ಕೊಡ್ಕೊಂಡು ಆಕೆ ಬೇಗದವು, ನಮ್ಮ ಬೇಗಗಳು ಹೆಂಗದವು ಅನ್ನೋದನ್ನು ನಾಳೆ ಹೇಳ್ತಾರೆ. ಅದೆಲ್ಲ ಕೇಳಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋದು ಅಂತ ಹೇಳ್ತಾ ಸೇವಾ ಪುಷ್ಪಗಳನ್ನು ಸದ್ಗುರುದೇವನ ಚರಣಕ್ಕೂ ತಮ್ಮೆಲ್ಲರ ಕರಣಕ್ಕೂ ಅರ್ಪಿಸಿ ಇವತ್ತಿನ ಪುರಾಣಕ್ಕೆ ಮಂಗಲವನ್ನು ಮಾಡೋಣ. ಓಂ ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ.